ಕಾಶ್ಮೀರದ ಮಂದಿ ಈಗನು ಪ್ರೆಸೆಂಟ್ ಬೂದಿ ಮುಚ್ಚಿ ಕೆಂಡ ಅಂದಂಗ ಒಂಥರ. ಸೊ ಪ್ರೆಸೆಂಟ್ ನಮಗೆ ಒಬ್ರು ಕಾಶ್ಮೀರದಾಗ ಪೊಲೀಸ್ ಹಿಡಿದಿರ್ತಾನೊಬ್ಬ. ತೊಂದರೆ ಆಗಿದ್ ಒಂದ್ ಟೈಮ್ ಅಂದ್ರೆ ಬಿಹಾರದಾಗ ಪೊಲೀಸರು ಹಂಚಿರು ನಮಗೆ. ಪೊಲೀಸರು ನೀವು ಒಂದ್ ಟ್ರಾವೆಲ್ ಮಾಡ್ಬೇಕಾದ್ರೆ ಬಜೆಟ್ ಏನ್ ಪ್ಲಾನ್ ಮಾಡ್ಕೊಂಡಿರ್ತೀರಿ ನೀವು? ಈ ಆಮೇಲೆ ನುಬ್ರಾ ವ್ಯಾಲಿ, ಡಿಸ್ಕಿಟ, ಪೆಂಗಾಂಗ ಇವೆಲ್ಲ ತಿರುಗಾಡ್ಬೇಕಂದ್ರೆ ಪರ್ಮಿಟ್ ಬೇಕು. ನಾವ್ ಇಂಡಿಯನ್ಸ್ ಎಲ್ಲ ಮತ್ತೆ ಇಂಡಿಯನ್ಸ್ ಇದ್ರು ಅಲ್ಲಿ ಮಾಡ್ಕೋಕೂತ ಹಿಂಗೆ ಒಬ್ರು ನಮ್ಮನ್ನ ವಿಡಿಯೋ ಮಾಡೋದ್ರಣ ಏನ್ ತೋತಿರಿ ಅಂದ್ರೆ ಈಗ ರೊಕ್ಕ ತೋತಿರಿ ಅಂದ್ರೆ ನಮ್ಗೆ ರೊಕ್ಕ ತಗೋದು ಇಷ್ಟ ಇಲ್ಲ. ಆಮ್ಯಾಗ ಅದ್ ಬಿಟ್ಟು ಬೇರೆ ಕಡೆ ಎಲ್ಲ ಕೆಲಸ ಮಾಡೋ ಬಗೆಯಿರಲ್ಲ ನಮಗ. ಯಾಕಂದ್ರ ನಾವು ಹಿಡಿತದಂಗ ಆಗಲ್ಲ ನಮ್ ಕೈಲೆ. ಈ ಟೈಮಿಗೆ ಬಾ, ಆ ಟೈಮಿಗೆ ಹೋಗು ಅಂತೇಳಿ. ನನ್ನ ಬಲ್ಲಿ ಎಷ್ಟೋ ರೊಕ್ಕ ಅವ, ಎಷ್ಟೋ ರೂಪಾಯಿ ಅವ, ಎಲ್ಲಾನೇ ಅದ ನಂಬಲ್ಲಿ. ನನಗೆ ಎಲ್ಲಾನೇ ಅದ. ನನಗೆ ಇನ್ನಂತನೂ ಖರೀದಿ ಮಾಡೋದಾಗಲ್ಲ ಅದ. ಒಂದು ನೆಮ್ಮದಿ, ಒಂದು ಆರೋಗ್ಯ. ವೆಲ್ಕಮ್ ಟು ಕನ್ನಡ ಹೆಡ್ ಮಾಸ್ಟರ್. ಎಲ್ಲರೂ ಹೇಳ್ತಾರೆ ಕೋಶ ಓದಬೇಕು, ದೇಶ ಸುತ್ತಬೇಕಂತ. ಇಲ್ಲಿವರೆಗೂ ನಾ ಏನು ಪಾಡ್ಕಾಸ್ಟ್ ಮಾಡೀನಿ ಎಲ್ಲರೂ ಕೋಶ ಓದಿದವ್ರಿದ್ರು. ಇವತ್ತು ದೇಶ ಸುತ್ತಿದವ್ರ ಜೊತೆ ಪಾಡ್ಕಾಸ್ಟ್ ಮಾಡಕತ್ತೀನಿ. ಸೊ ಇವ್ರ ಹೆಸರು ನನಗೆ ಇಲ್ಲಿ ತನಕ ಗೊತ್ತಿಲ್ಲ. ಇವರು KA32 ಅಣ್ಣ ಅಂಥೇಳಿ ಸೇವ್ ಮಾಡೀನಿ ಅವ್ರ ನಂಬರ್ ಅದು. ಸೊ ವೆಲ್ಕಮ್ ಅಣ್ಣ, ವೆಲ್ಕಮ್ ಟು ಕನ್ನಡ ಹೆಡ್ ಮಾಸ್ಟರ್. ನಮಸ್ಕಾರ. ನಿಮ್ದು ಆಕ್ಚುಲಿ ಹೆಸರು ಏನೈತಿ? ಆಕ್ಚುಲಿ ಹೆಸರು, ನಮ್ಮ ಹೆಸರು ಮಲ್ಲಿನಾಥ್ ಪೂರ್ತಿ ಹೆಸರು. ಸೊ ಮಲ್ಲು ಬೈರಾಮಡಿಗೆ ಅಂತ ಶಾರ್ಟ್ ಆಗಿದ ಕರೆದು, ನಮ್ಮೂರು ಬೈರಾಮಡಿಗೆ. ಓಕೆ. ನೀವು ಯಾವ ಊರದವರು? ನಾವು ಅಬ್ಜಾಪುರ ತಾಲೂಕ್ ಬೈರಾಮಡಿಗೆ ಗ್ರಾಮ ನಮ್ದು. ಅಲ್ಲಿಂದ ನಾವು 2007 ಅದು ಬಂದ್ ಈ ಕಡೆ ಸ್ಕೂಲ್ ಇದಾಗಿ ಅವ್ ಬಂದವರೆಲ್ಲ ಅಪಾರ್ಟ್ಮೆಂಟ್ ಇಲ್ಲೇ ಗುಲ್ಬರ್ದಾಗ ಹೋಗ್ಬಿಟ್ಟೆ. ಕಲಬುರಗಿ ಹೋಗ್ಬಿಟ್ಟು. ಸೊ ಇವ್ರು ಆಕ್ಚುಲಿ ಒಬ್ರು ಟ್ರಾವೆಲರ್. ಎಲ್ಲ ಈ ದೇಶದೊಳಗೆ ಯಾವ್ಯಾವ ಕಾರ್ನರ್ ಮುಟ್ಟಬೇಕು ಎಲ್ಲ ಮುಟ್ಟಿ ಬಂದಾರ. ಎಷ್ಟು ರಾಜ್ಯಗಳನ್ನ ಟ್ರಾವೆಲ್ ಮಾಡ್ರಿ? ಆಲ್ಮೋಸ್ಟ್ ರಾಜ್ಯಗಳಂತಂದ್ರೆ ನಾರ್ತ್ ಈಸ್ಟ್ ಬಿಟ್ರೆ ಇದು ಉಳ್ಕಿ ಅಷ್ಟು ರಾಜ್ಯ ಮುಗಿಸಿದವು. ಈ ನಾರ್ತ್ ಈಸ್ಟ್ ದಾಗೆ ಏನ್ ಬರ್ತಾರೆ, ಡಾರ್ಜಿಲಿಂಗ, ನಾಗಾಲ್ಯಾಂಡ್ ಅವೆಲ್ಲ ಬಿಟ್ಟು ಉಳ್ಕಿ ಅಷ್ಟು ರಾಜ್ಯ ಮುಗಿಸಿದ ಅನಿಸ್ತಾನ ನನಗೆ. ಗುಜರಾತ್, ಮಧ್ಯಪ್ರದೇಶ್ ಮತ್ತು UP, ಉತ್ತರ ಪ್ರದೇಶ್, ಉತ್ತರಾಖಂಡ, ಜಾರ್ಖಂಡ್ ಹೋಗಿದ್ದು. ಮತ್ತ ಲದಾಖ್, ಲದಾಖ್, ಕಾಶ್ಮೀರ, ಕನ್ಯಾಕುಮಾರಿ, ಅಲ್ಲಿಂದ ಇಲ್ಲಿ ಕಾಶ್ಮೀರ ಟು ಕನ್ಯಾಕುಮಾರಿ ಅದನ್ನು ಮುಗಿಸಿದ್ವು ಪೂರ. ಕೇರಳ ಪ್ರತಿ ವರ್ಷ ಅಂತೂ ಶಬರಿಮಲೆ ಹೋದ, ಅದು ಎಲ್ಲ ಮುಗಿದೋದು ಕೇರಳ. ಓಕೆ, ಗ್ರೇಟ್ ಸರ್. ಅದು ಎಲ್ಲಿಂದ ಹುಟ್ಟುತ್ತದ ಹೋಗ್ಬೇಕು, ಟ್ರಾವೆಲ್ ಮಾಡ್ಬೇಕು ಅಂತ? ಟ್ರಾವೆಲ್ ಮಾಡ್ಬೇಕು ಅಂತ ನಂದು ಆಕ್ಚುಲಿ 2012 ನಂಗೆ ತಿರುಗಾಡ ಮೊದ್ಲಿಂದ ಬೈಕ್ ಕ್ರೇಜ್ ಜಾಸ್ತಿ ನನಗೆ. ಸೊ ಬೈಕ್ ಕ್ರೇಜ್ ಜಾಸ್ತಿ. ಬೈಕ್ ಥ್ರೋಲಿಂದ ಹೋಗಿ ಕನ್ವರ್ಟ್ ಆಗಿ ಮುಂದೆ ರೈಡಿಂಗ್ ಹೋದವು. ಆಕ್ಚುಲಿ 2012 ಫಸ್ಟ್ ಸ್ಪ್ಲೆಂಡರ್ ಗಾಡಿ ತಗೊಂಡು ಸಿರ್ಸೆಲ್ಲ ಮನಂದಿ ತಿರುಪತಿ ಹೋಗಿದ್ನ ಫಸ್ಟ್ ರೈಡ್. ಅದು ಅವಾಗೇನ್ ಜಾಕೆಟ್ಸ್ ಇಲ್ಲ, ಶೂಸ್ ಇಲ್ಲ, ಒಂದು ಬರ್ಮೋಡ, ಒಂದು T-ಶರ್ಟ್, ಚಸ್ಮಾ ಮಾಡ್ಕೊಂಡು ಹೋಗಿದ್ವು ಆ ಟೈಮಿಗೆ. ಸೊ ಹಂಗ ಅದು ಮಾಡ್ಕೋತ ಮುಂದೆ ಬರ್ತಾ ಹಂಗೆ ಹೋಗ್ತಿದ್ವು. ವರ್ಷಗೊಮ್ಮ 2-6 ತಿಂಗೊಮ್ಮೆ ಹಿಂಗೆ ಹೋಗ್ತಿದ್ವು. ಮೊದಲು ಸ್ಪ್ಲೆಂಡರ್ ಗಾಡಿ, ಅಬ್ಜರ್ ಗಾಡಿ ಆ ಥರ ತೊಗೊಂಡು ಸ್ವಲ್ಪ ಒಂದು ಲದಾಖ್ ಅಂತ ಮಾಡೋದು ಫಸ್ಟ್. ಲದಾಖ್ 2022 ಲದಾಖ್ ಹೋಗ್ಬೇಕು ಅನ್ಕೊಂಡ. ಸೊ ಆ ಟೈಮಿಗೆ ಹಿಮಾಲಯ ಫಸ್ಟ್ ಅದೇ ಗಾಡಿ ತೊಗೊಂಡು ಹಂಗೆ ಫಸ್ಟ್ ಸರ್ವಿಸ್ ಲದಾಖ್ದಾಗೆ ಮಾಡಿಸ್ದು. ಹಿಮಾಲಯ ತೊಗೊಂಡು. ಸೊ ಅದಕ್ಕೆ ಮೊದಲು ಎಕ್ಸ್ಪಲ್ಸ್ ಮೇಲೆ ನಮ್ ಕರ್ನಾಟಕ ಪೂರ ಮುಗಿಸಿದ್ವಿ. ಎಕ್ಸ್ಪಲ್ಸ್ ಮೇಲೆ ಈ ಎಲ್ಲ ಬೈಕ್ ಹೆಸರು ಹೇಳಾಗತ್ತಿರಲ್ಲ, ಎಷ್ಟು ಗಾಡಿಯಾರ ಯೂಸ್ ಮಾಡ್ರಿ? ಸೊ ನಾ ಇಲ್ಲಿ ತನ ಬೈಕ್ ಕ್ರೇಜ್ ಭಾಳ ಜಾಸ್ತಿ ಇತ್ತು. ಬೈಕ್ ಅಂದ್ರೆ ನಾನು ಅನ್ಸೋ ಮಟ್ಟಿಗೆ ಒಂದು 10-15 ಬೈಕ್, 15 ಮ್ಯಾಗ ಬೈಕ್ ನಾನು ಇಲ್ಲಿ ತನ ಪ್ರೆಸೆಂಟ್. 220, 180, 135, ಡಿಯೋ, ಹೋಂಡಾ ಆಕ್ಟಿವಾ, ಸ್ಪ್ಲೆಂಡರ್, 2 RX, ಯಮಾ, 2 FZ. ಈಗ ಕರೆಂಟ್ಲಿ ಎಕ್ಸ್ಪಲ್ಸ್. ಈ ಕರೆಂಟ್ಲಿ ಒಂದು ಹಿಮಾಲಯ ಅದ, ಒಂದು ಹೋಂಡಾ ಆಕ್ಟಿವಾ, ಹಿಮಾಲಯ ಒಂದು ಗಾಡಿ. ಈಗ ಟ್ರಾವೆಲ್ ಮಾಡೋದು ಎಲ್ಲ ಅದ್ರ ಮ್ಯಾಗೆ? ಹಿಮಾಲಯ ಮ್ಯಾಗೆ ಟ್ರಾವೆಲ್ ಮಾಡೋದು. ಲೋಕಲ್ ಹೋಂಡಾ ಆಕ್ಟಿವಾ. ಈಗ ಮುಂದೆ ಏನ್ರ ಚೇಂಜ್ ಮಾಡೋದೈತಿ? ಬೈಕ್ ತಗೋಬೋತೀನಿ ಬೇರೆ ಅದ, ಬಟ್ ಚೇಂಜ್ ಮಾಡಲ್ಲ ಈ ಬೈಕ್. ಸೊ ಈ ಬೈಕ್ ಯಾಕಪ್ಪ ಅಂದ್ರೆ ನನಗೆ ಹೆಸರು ಕೊಟ್ಟಿದ್ ಬೈಕ್ ಇದು. ಈ ಬೈಕ್ ಚೇಂಜ್ ಮಾಡಪ್ಲಿಲ್ಲ, ಬಟ್ ಬೇರೆ ಬೈಕ್ ತಗೋಬೇಕಂತ ಅನ್ಕೊಂಡಿನಿ. ನೀವು ಇನ್ಸ್ಟಾಗ್ರಾಮ್ ತೆಗೆದ್ರೆ ಫುಲ್ ಫೇಮಸ್ ಅದಿರಿ. ಎಲ್ಲ ರೀಲ್ಸ್ ಬರ್ತಾವು, ಪ್ರತಿ ಟ್ರಿಪ್ದು ಒಂದೊಂದು ರೀಲ್ಸ್ ಬರ್ತಾವು. ಸೊ ಅದು ಏನು ಹೇಳುವಂತಕ್ಕದ್ದಲ್ಲ, ಎಲ್ಲರಿಗೂ ಗೊತ್ತೇ ಐತಿ. ಸೊ ಅದು ಎಲ್ಲಿಂದ ವೈರಲ್ ನಿಮ್ದು ಶುರು ಆಯ್ತು? ಸೊ ಇನ್ಸ್ಟಾಗ್ರಾಮ್ ನನಗೆ ಅನ್ಸೋ ಮಟ್ಟಿಗೆ ನನ್ನತನ ಅಂತೆ ನನ್ನ ಭಾಷೆ ಏನಿತ್ತು, ಒಂದು ನಂದು ಒರಿಜಿನಾಲಿಟಿ ಮಾತಾಡೋದಾಗಿರ್ಬೋದು. ಸೊ ಆ ಟೈಮ್ಲಿಂದ ನನಗೆ ಹಚ್ಚಿಗಿದಾಯ್ತು. ಸೊ ನಮ್ ಕಲಬುರಗಿ ಭಾಷೆ ಮಾತಾಡೋದಾಯ್ತು, ನಾವೆಲ್ಲ ಲೈಫ್ ಸ್ಟೈಲ್ ಬಗ್ಗೆ ಹೇಳೋದಾಯ್ತು. ಸೊ ನಾವಾಗ ಜನಕ್ಕೆ ಏನಾಯ್ತು, ಯಾವಾಗಲೂ ಈಗ ಮಸಾಲೆ ಹಾಕಿ ಹೇಳೋದಕ್ಕಿಂತ ಸೊ ನಾವು ಒರಿಜಿನಾಲಿಟಿ ಏನಾದ್ರು ಗೊತ್ತು ಅವಾಗ ಮಂದಿಗೆಲ್ಲ ಸನಿ ಆದೇವು, ಮಂದಿ ಜನಕ್ಕೆಲ್ಲ ಹತ್ರ ಆದೆವು. ಸೊ ಫಸ್ಟ್ ಲದಾಖ್ ಹೋಗ್ಬೇಕಾದ್ರೆ ಆಟ ವಿಡಿಯೋಗಳು ಏನು ಮಾಡ್ತಿಲ್ಲ. 2022 ಹೋಗ್ಬೇಕಾದ್ರೆ ಸುಮ್ ಬೈಕ್ ಹೋಗೋದು, ನಡ್ಸೋದು, ಬರೋದು ಇಷ್ಟೇ ಇತ್ತು ಆ ಟೈಮಿಗೆ. ಆ ಟೈಮ್ ಮಾಡಿದಾಗ ಅದು ಆ ಟೈಮ್ ಮುಂದೆ ಬರ್ತಾ ಒಂದು 2023 ಒಂದು
2022 ಅದಕ್ಕೆ ಮೊದಲೊಂದು ನಮ್ಮ ಆಕ್ಚುಲಿ ಸೋಷಿಯಲ್ ಮೀಡಿಯಾ ಬರ್ಲಿಕ್ಕೆ ಮೇನ್ ಕಾರಣ ನಮ್ಮ ಫ್ರೆಂಡ್ ಒಬ್ಬ ನನ್ನ ಸಂಗಟ ಕರ್ನಾಟಕ ಟ್ರಿಪ್ ಮಾಡಿದವ. ಎಕ್ಸ್ಪಲ್ಸ್ ಇತ್ತು ಅವಂದು, ನಂದು ಎಕ್ಸ್ಪಲ್ಸ್. ಸೊ ಅವ ಅಂತಿದ ನಂದು 3 ಸಾವಿರ ಆಯ್ತು 4 ಸಾವಿರ ಆಯ್ತು ಏನಾಯ್ತು ನಾ ಅಂತಿದ್ದ. ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಒಂದು 3-4 ಸಾವಿರ ಅದ. ನನಗೆ ಗೊತ್ತಿಲ್ಲ ಬಿಡು ಅಂತ ನಾ ಪೋಸ್ಟ್ ಹಾಕ್ತಿಲ್ಲ ಅವಾಗ. ಸೊ ಬೇರೆ ಫೇಸ್ಬುಕ್ ಯೂಸ್ ಮಾಡ್ತಿದ್ದೆ. ಈಗಲೂ ಫೇಸ್ಬುಕ್ ಮಲ್ಲು ಬೇರೆ ಮಾಡಿದ 2012 ನಾ ತಿರುಪತಿ ಹೋಗಿದ್ದು ಪೋಸ್ಟ್ ಹಾಕಿ ನಾನು ಫೇಸ್ಬುಕ್ ಯೂಸ್ ಮಾಡ್ತೇನೆ. ಅವಾಗ ಹೆಸರು ಮಲ್ಲು ಇದನ್ನೇ ಅಂತಿತ್ತು ನನ್ನ ಹೆಸರು. ಯಾವಾಗೇ ನಾ ಇದು ಮಾಡಿದಿಲ್ಲ, ಏನು ಇನ್ಸ್ಟಾ ಐಡಿ ತೆಗೆದಿಲ್ಲ ನಾ. ಇನ್ಸ್ಟಾ ಐಡಿ ಇದ್ದಿಲ್ಲ, ಯೂಟ್ಯೂಬ್ ಇದ್ದಿಲ್ಲ, ಬರೀ ಫೇಸ್ಬುಕ್ ಒಂದೇ ಯೂಸ್ ಮಾಡ್ತೇವೆ ಆ ಟೈಮಿಗೆ ನಾ ಮೊದಲ. ಅದು ಅವ್ರು ಇಂಟ್ರೊಡ್ಯೂಸ್ ಮಾಡಿದ್ಮೇಲೆ ನೀವು ಇನ್ಸ್ಟಾಗ್ರಾಮ್ ಇಂಟ್ರೊಡ್ಯೂಸ್ ಮಾಡ್ಬೇಕು. ಅದನ್ನು ನನ್ನ ಟೈಮಿಗೆ ಯಾವಾಗ ಆತ ಅನ್ಕೊಂಡಿದ್ದೆ. ಸೊ ನಾ ಯಾವಾಗ ರೈಡ್ ಮಾಡೋಕೆ ಚಾಲೂ ಮಾಡ್ದ, ಸ್ವಲ್ಪ ಅವ ನನ್ನ ಭಾಷೆ ತಪ್ಪು ಮಾತಾಡ್ದ. ಸೊ ಜನಕ್ಕೆ ಅವಾಗ ಭಾಳ ಇಷ್ಟ ಆಗ್ಲಕತ್ತು, ಹೆಚ್ಚಿಗೆ ಫಾಲೋಸ್ ಬಂತು. ನನಗೆ ಸ್ವಲ್ಪ ಇನ್ನೂ ಸ್ವಲ್ಪ ಹೆಚ್ಚಿಗೆ ಮಾಡಂಗೆ ಅನಿಸ್ತು. ಸ್ವಲ್ಪ ಹೆಚ್ಚಿಗೆ ಉತ್ಸಾಹ ಪ್ರೋತ್ಸಾಹ ಸಿಕ್ಕಂಗಾಯ್ತು. ಸೊ ಅದೇ ಕಂಟಿನ್ಯೂ ಮಾಡ್ಕೋತ ಬಂದಿದೆ ಈಗ. ಸೊ ಎಲ್ಲಿ ಹೋದ್ರು ನಮ್ಮ ಲೈಫ್ ಸ್ಟೈಲ್, ನಾ ಏನ್ ಮಾಡ್ತೇವೆ, ಏನ್ ಉಂತೇವೆ, ಏನ್ ತಿಂತೇವೆ, ಪ್ರೆಸೆಂಟ್ ಏನ್ ಇರ್ತದ ಅಲ್ಲಿ, ಹಿಂದಿಂದು ಹೇಳಲ್ಲ ಮುಂದಿನ ಹೇಳಲ್ಲ. ಸೊ ಸದ್ಯಕ್ಕೆ ಸಿಚುವೇಶನ್ ನಾ ಹೋದಾಗ ಹೆಂಗ್ ಇರ್ತದ ಅಷ್ಟೇ ಹೇಳ್ತೀನಿ. ಅವನು ಯೂಟ್ಯೂಬ್ದಾಗ ಆದ್ರೂ ಎಲ್ಲಾನು, ಯಾಕಂದ್ರೆ ಹಿಂದಿನ ಹೇಳನು ನನಗೆ ಜನಕ್ಕೆ ಇದು ಮಾಡೋದಲ್ಲ, ಮುಂದಿನ ಹೇಳೋದು ಬೇಡ. ಪ್ರೆಸೆಂಟ್ ನಾ ಹೋದಾಗ ಹಿಂಗಿತ್ತು ಹಿಂಗದ, ಯಾರನ್ನು ಬರ್ಬೋದು, ಅದಕ್ಕೆ ಒಳ್ಳೇದು ಒಳ್ಳೇದು ಕೆಟ್ಟದ್ದು ಕೆಟ್ಟದು ಇಷ್ಟೇ. ನೀವು ಅಂದ್ರಲ್ಲ ಗುಲ್ಬರ್ಗ ಶೈಲಿದೊಳಗೆ ಮಾತಾಡಿದ್ದಕ್ಕೆ ಜನರಿಗೆ ಹತ್ರ ಆದ್ರಿ. ಕರೆಕ್ಟ್. ನಾನ್ ನೋಡಿದ್ದು ಫಸ್ಟ್ ನಿಮ್ದು ವಿಡಿಯೋ ಅಂದ್ರ ಒಂದು ಟೋಲ್ ನಾಕದೊಳಗ ಒಬ್ಬಾಕಿನ ಜೊತೆ ಮಾತಾಡ್ತಿರ್ತೀವಿ. ಬೆಂಗಳೂರ ಇದು ಹೊಸೂರು ಹೈವೇದಾಗ. ಸೊ ಆ ಫಸ್ಟ್ ವಿಡಿಯೋ ನೋಡಿದ್ದೆ ನಾನು. ಅವತ್ತು ನಡೆದ ಫಾಲೋ ಮಾಡಾಕತ್ತಿದ್ದೆ ಇವ್ರದ್ದು. ನಾ ಎದಕ್ಕೆ ಫಾಲೋ ಮಾಡಿದ್ದೆ ಅಂದ್ರೆ ನೀವು ಹೇಳಿದ ರೀಸನ್ ಸೇಮ್ ಕರೆಕ್ಟ್ ಐತಿ. ಅಂದ್ರೆ ನಮ್ಮವ ಅಂತ ಹೇಳಿ ಫೀಲಿಂಗ್ ಬರ್ತದ. ನಾವು ನೋಡೋಣ ಒಮ್ಮೆ ಸಡನ್ ಆಗಿ. ಸೊ ಭಾಳ ಜನ ಹೆಂಗಂದ್ರ ಎಲ್ಲಾ ಹತ್ರ ಮಾತಾಡಿಲ್ಲ. ಸೊ ನಮ್ ಕಡೆದವ್ರು ನಮ್ ಭಾಷೆ ಗೊತ್ತಾಗ್ಬೇಕು ಮಂದಿಗೆ. ಸೊ ಭಾಳ ಜನ ನಮ್ ಬೆಂಗಳೂರು ಫ್ರೆಂಡ್ಸ್ ಅಷ್ಟು ಮಂದಿ ಅರ. ಸೊ ಅವ್ರು ಇವತ್ತು ನನ್ನ ಜೊತೆ ಫೋನ್ ಹಚ್ಚಾರ ಹೇಳ್ಕಕ ಅಂತಾರ. ಅವ್ರು ಅಲ್ಲಿ ಬೆಂಗಳೂರವ್ರೆ. ಸೊ ನಮ್ ಭಾಷೆ ಮಾತ್ರ ಅವ್ರಿಗೆ ಇಷ್ಟ ಅಷ್ಟು. ಸೊ ನಾವು ಹೋಗಿ ಅವ್ರಿಗೆ ಅವ್ರ ಭಾಷೆ ಮಾಡೋರಿಗೆ ನಮ್ ಭಾಷೆ ಗೊತ್ತಾಗ್ಬೇಕಲ್ಲ. ಅದಕ್ಕಾಗಿ ನಾವು ಅವ್ರ ಭಾಷೆ ಮಾತಾಡಕ್ ಹೋದ್ರೆ ಮಾತನ್ನು ಬರಲ್ಲ. ಕರೆಕ್ಟ್. ನಮ್ ಫಸ್ಟ್ ನಮ್ಮ ಬಾದಾಗ ಬೇರೆ, ನಮ್ ಉತ್ತರ ಕನ್ನಡ ಬರದೇ ಅದು. ಹಂಗಾಗಿ ನಾವು ಉತ್ತರ ಕನ್ನಡ ಭಾಷೆ ಅಲ್ಲದ್ರು. ಇನ್ನೊಂದು ನಿಮ್ದು ಯೂನಿಕ್ನೆಸ್ ನನ್ಗೆ ಏನ್ ಅನಿಸ್ತದ ಅಂದ್ರೆ, ನೀವು ಕಾಶ್ಮೀರಕ್ಕೆ ಹೋಗಿರ್ತೀರಿ ಇಲ್ಲ ಯಾವುದೇ ರಾಜ್ಯಕ್ಕೆ ಹೋದ್ರು ಅಲ್ಲಿನೂ ನೀವು ನಮ್ ಕಡೆನೆ ಇದ್ದವ್ರ ಜೊತೆನೆ ಮಾತಾಡ್ತೀರಿ. ಅಲ್ಲಿ ನಾರ್ಮಲ್ ಹಿಂದಿ ಸಿಕ್ಕರು ಏಟ್ ಅಂತ ಹಿಂದಿ ಜಾಸ್ತಿ ಪಾಟ್ನೆ ಬಾಯಿ ಬರಲ್ಲ ನಮಗ. ಸೊ ಹಿಂದಿ ಮಾತಾಡ್ರು ಒಳಗೊಂದು ಮಿಕ್ಸ್ ಇಷ್ಟು ಕಿತ್ನಾ ರಕ ಅಂತ ಅಂದ್ಬಿಡೋದು, ಈ ತರ ಅಂತಿರೋ ಕೆಲವೊಮ್ಮೆ. ಸೊ ಹಿಂದಿ ಮೊದಲು ಭಾಳ ಬರ್ತಿದ್ದಿಲ್ಲ. ಈಗ ಒಂದು ಲೆವೆಲ್ಗೆ ಒಂದು ಬೇಸಿಕ್ ಬರ್ತಾ ಅಷ್ಟೇ. ಈಗನು ಪರ್ಫೆಕ್ಟ್ ಬರಲ್ಲ. ಒಂದ್ ಬೇಸಿಕ್ ಕಾಜಾರೆ ಕಿದಾರೆ ಇಟ್ನೆ ಹೊರಗೆ ಹೋದಾಗ. ಮತ್ ಅಷ್ಟೆಲ್ಲ ಇಷ್ಟೇ ಹಿಂದಿ ಗೊತ್ತಿದ್ದು ಅಷ್ಟೆಲ್ಲ ತಿರುಗಾಡ್ತಿರಲ್ಲ, ಅದು ಹೆಂಗ? ತಿರುಗಾಡ ಮೈಂಡ್ ಬೇಕು ಅಷ್ಟೇ, ಮೈಂಡ್ ಸೆಟ್ ಬೇಕು. ಭಾಷೆನೇ ಒಂದೇ ನಮಗೆ ಇಂಪಾರ್ಟೆಂಟ್ ಆದ್ಮೇಲೆ ತಪ್ಪದು. ಭಾಷೆ ಮ್ಯಾಗ ನಾವು ಹಿಂದಿ ಬರಲ್ಲ, ನಾ ಹೋಲಿ ಹಂಗ ಇಂಗ್ಲಿಷ್ ಬರಲ್ಲ. ಪೆನ್ ಮೊಬೈಲ್ ಜನರೇಷನ್ ಇವತ್ತು ನಾಳೆ ಜನರೇಷನ್ ಎಲ್ಲ ಫಾಸ್ಟ್ ಅದ. ಏನ್ ಕೇಳಿರ್ತ ರೂಮ್ ಕೇಳಿರ್ತ, ರೂಮ್ ತೋರ್ಸೋದು, ಫೋಟೋ ಮಾಡೋದು, ಊಟ ಮಾಡೋದು, ಇಷ್ಟೇ. ಹಿಂಗ್ ಮಾಡ್ರೆ ಊಟ ತೋರ್ಸ ಯಾರು ಕೊಡ್ತಾರ? ಹಂಗಾಗಿ ನಾ ಅದು ಬಂದ ಭಾಷೆ ತಲೆ ಕೆಡ್ಸೋಲ್ಲ. ಸೊ ನೆಕ್ಸ್ಟ್ ನಂದಿ ಒಂದು ಸಿಂಗಾಪುರ್ ರೈಡ್ ಅದ. ನನ್ ಇಂಗ್ಲೀಷೇ ಬರಲ್ಲ, ಅಕ್ಷರ ಬರಲ್ಲ, ಆದ್ರೂ ಸಿಂಗಾಪುರ್ಗೆ ಹೋಗ್ಬೇಕಂತ ಅನ್ಕೊಂಡೆ ನಾನು. ಯಾವಾಗ ಪ್ಲಾನ್ ಮಾಡ್ರಿ ಅದನ್ನ? ಸೊ 25 ಅಂತ ಅನ್ಕೊಂಡಿದ್ದ. ನೋಡಮ್ಮ ದೇವರ ಆಶೀರ್ವಾದ. ಸೋಲೋ ರೈಡ್ ಅದ ಹೆಂಗ್? ಗ್ರೂಪ್ ಸೋಲೋ ಅದ. ಒಬ್ನೇ ನಾನಂತೂ ಒಬ್ಬ ಫಿಕ್ಸ್ ಆಗೀನಿ. ಈಗ ಯಾರು ಬಂದ್ರು ಬರ್ಲಾಕ, ಇಲ್ಲಂದ್ರೆ ಇಲ್ಲ. ಸೊ ಈ ತರ ಪ್ಲಾನ್ ಅದ. ಸೊ ನೀವು ಫಸ್ಟ್ಗೆ ಯಾವ್ದಾರ ಲೊಕೇಶನ್ಗೆ ಹೋಗ್ಬೇಕಾಗಿತ್ತು ಅಂದ್ರೆ ನೀವು ಏನೇನು ಪ್ಲಾನ್ ಮಾಡ್ತೀರಿ? ಫಸ್ಟಿಗೆ ಲೊಕೇಶನ್ ಹೋಗ್ಬೇಕಂದ್ರೆ ನೋಡ್ತಾ ಅಲ್ಲಿ ವೆದಾರ. ಫಸ್ಟ್ ಆಫ್ ಆಲ್ ವೆದಾರ ಅಂದ್ರೆ ಈ ಲದಾಖ್ ಹೋದಾಗ ವೆದಾರ್ ಸ್ವಲ್ಪ ಇರುತ್ತೆ, ಆ ಕಡೆ ಚಳಿ ಇರುತ್ತೆ. ಉಳಿಕಿದ ಮ್ಯಾಪ್ ಗೀಪ್ ಆಕ್ಚುಲಿ ನಮ್ದು ಮೊದ್ಲಿನದನೇ ಸ್ವಲ್ಪ ತಿರುಗಾಡಿತ್ತು. ಏನ್ ನೋಡೋದಲ್ಲ, ಹೋಗ್ಬೇಕೆ ನೋಡೋದು ಆಕ್ಚುಲಿ. ಯಾಕಂದ್ರೆ ಪ್ಲಾನ್ ಮಾಡ್ಕೊಂಡು ಹೋದೆ ಅನ್ನೋದು ಪ್ಲಾನ್ ಆಗಲ್ಲ. ಸೊ ಅಲ್ಲಿ ಹೋಗ್ಬೇಕು, ಅನುಭವಿಸ್ತೇವಲ್ಲ ಅದು ಏನು ಇದ್ದು, ಒಳ್ಳೇದಿರಲಿ ಕೆಟ್ಟದಿರಲಿ, ಆ ಅನುಭವಿಸಿದ ಬಳಕೆ ಕುಣ ಆಗ್ತದ ಅದು. ಬಟ್ ಇಲ್ಲಿ ನೋಡಿದಾಗ, ಇಲ್ಲಿ ಪ್ಲಾನ್ ಮಾಡಿದಾಗ ಏನೂ ಗೊತ್ತಾಗಲ್ಲ. ಸೊ ಏನೇ ಎಲ್ಲಿಗೆ ಹೊರಡಿ ಆಗ್ಬೇಕಾದ್ರೂ ಸೇಫ್ಟಿ ಒಂದು ಫಿಕ್ಸ್ ನಾವು ರೈಡಿಂಗ್ ಗೇರ್ಸ್ ಹಾಕೋತೀನಿ, ಶೂಸ್, ಹೆಲ್ಮೆಟ್. ಸೊ ನಂದೊಂದು ಸ್ಟೋ ಸಂಗಟ, ಒಂದು ಮ್ಯಾಗಿ ಪ್ಯಾಕೆಟ್, ಬಿಸ್ಕಿಟ, ಇಷ್ಟು ಕಂಪಲ್ಸರಿ. ಎಲ್ಲಿ ಯಾಕೆ ಹೋಗಲ್ಲಕ್ಕದು. ಸೊ ಯಾಕಂದ್ರೆ ನಾವು ವೆಜ್ ಒಂದ್ ತತ್ತಿನೂ ತಿನ್ನಲ್ಲ ಹೊರಗೆ ಹೋದ. ಹಂಗಾಗಿ ಸ್ವಲ್ಪ ಬಿಸ್ಕಿಟ, ಟಮಾಟ, ಗಜರಿ ಇಂಥವೆಲ್ಲ ಇಟ್ಕೊಂಡ್ಬಿಟ್ಟಿರ್ತೀನಿ. ನೀವು ಏನು ಪ್ರಿಪೇರ್ ಆಗಲ್ಲ, ಹಿಂಗ್ ಪ್ಲಾನ್ ಮಾಡ್ಕೊಳಲ್ಲ. ಬಟ್ ನೀವು ಒಂದು ಡೆಸ್ಟಿನೇಷನ್ ಫಿಕ್ಸ್ ಆಗಿರ್ತದ, ಅಲ್ಲಿ ಹೋಗ್ಬೇಕು ಅಷ್ಟೇ. ಅಷ್ಟೇ ಅದ್ರ ಬಗ್ಗೆದಾಗ ಅಲ್ಲಿ ಹಂಗದ ಹಿಂಗದಲ್ಲ, ಹೋಗ್ಬೇಕು ನೋಡೋದಲ್ಲಿ. ಸೊ ನಾವು 2022 ಲದಾಖ್ ಹೋದಾಗ ಶ್ರೀನಗರ್ ಲಾಲ್ ಚೌಕ್ ಮೇಲೆ ಹೋಗಿದ್ದೆವು.
ಅವತ್ತ ಅಲ್-ಖೈದಾ ಅಂತ ಯಾರೋ ಒಬ್ಬನಿಗೆ ಸಜಾ ಆಗಿತ್ತು ಅವನಿಗೆ. ಯಾವ್ದೋ ಅದ್ರದ್ದು ಇದ್ರ ಸಲಿಂದ ಉಗ್ರವಾದಿ ಅವನ ಸಲ ಸ್ಟ್ರೈಕ್ ಮಾಡಿರಿ ಅಲ್ಲಿ. ಸೊ ಅವತ್ತು ನಾವು ಅಲ್ಲೇ ಇದ್ದೇವೆ. ನಮ್ಗೆ ಗೊತ್ತೇ ಇಲ್ಲ ಅವತ್ತು ಏನಾಗುತ್ತೆ. ಪೂರ ಕಾಶ್ಮೀರ ಶ್ರೀನಗರೇ ಬಂದಾಗಿತ್ತು ಅವತ್ತು. ಆದ್ರೂ ಆರ್ಮಿದವ್ರು ನಾವಿದ್ದು ಹಂಗೇನಿಲ್ಲ, ಆರ್ಮಿ ಸಪೋರ್ಟ್ ಮಾಡ್ತು, ಎಲ್ಲ ನೋಡ್ಕೊಂಡು ಹೋಗ್ರಿ ಅಂತ ನೋಡ್ಕೊಂಡು ಮಾಡಿ ಆರಾಮ್ ಬಂದೆವು. ಏನ ನಾವು ಅಂಜಬೇಕಾದಕ್ಕ ಜೀವಕ್ಕೆ ಒಂದೇ ಅದ ಹುಡುಕಿದಕ್ಕೆ ಆರಾಮ್ ನೋಡ್ಕೊಂಡ್ ಬರೋದಕ್ಕೆ. ಕರೆಕ್ಟ್. ಸೊ ಕಾಶ್ಮೀರದೊಳಗೆ ಅಲ್ಲಿ ಮಂದಿಗಳು ಹೆಂಗ ಇರ್ತಾರ? ಕಾಶ್ಮೀರದ ಮಂದಿ ಈಗನು ಪ್ರೆಸೆಂಟ್ ಬೂದಿ ಮುಚ್ಚಿ ಕೆಂಡ ಅಂದಂಗ ಅಂತಾರ. ಕಾಶ್ಮೀರದ ಮಂದಿ ಆಯ್ತು ಬೂದಿ ಮುಚ್ಚಿ ಕೆಂಡ ಅಂದಾಗ. ಸೊ ಅಲ್ಲಿ ಆರ್ಮಿದವ್ರದೇ ಅಲ್ಲ A to Z. ಯಾಕಂದ್ರೆ 100 ಮೀಟರ್ಗೆ ಒಬ್ಬ ಆರ್ಮಿ ಇರ್ತಾರ. ಸೊ ಪ್ರೆಸೆಂಟ್ ನಮಗೆ ಒಬ್ರು ಕಾಶ್ಮೀರದ ಪೊಲೀಸ್ ಹಿಡಿದಿರ್ತಾನೊಬ್ಬ. ಪೊಲೀಸ್ ಹಿಡಿದನು ಏನ್ ಮಾಡತ್ತಾನ, ನೀ ಹೆಲ್ಮೆಟ್ ಇಲ್ಲ ಅದು ಇಲ್ಲ ಹಿಡಿದೆ. ಹೆಲ್ಮೆಟ್ ಆಕ್ಚುಲಿ ನಾವು ಅಲ್ಲಿ ಗಾಡಿ ತಗೊಂಡು ಹೊರಗೋಗಿದ್ದೆ ಸುಮ್ಮನೆ ನೋಡ್ಕೊಂಡ್ ಬರ್ಬೇಕಂತೇಳಿ. ಹೆಲ್ಮೆಟ್ ಇಲ್ಲ ಅದು ಇಲ್ಲ ಅಂತೇಳಿ $2,000 ಅನ್ನೋಕು $3,000 ಅನ್ಕೊಳೋದನು. ಸೊ ನಾವೀಗ ಅಂದೆವು, ನಾವು ಹಿಂಗೆ ಬಂದಿದ್ದೆ, ನಾವೆಲ್ಲ ತೋರಿಸ್ದೇವು, ನಾವು ಯೂಟ್ಯೂಬ್ ಚಾನಲ್ ತೋರಿಸ್ದೇವು, ಅಲ್ಲಿಂದ ಬಂದಿದ್ದೆವು. ಅಲ್ಲ ನಾವು ಹೆಲ್ಮೆಟ್ ಅದ ನಮ್ಮಲ್ಲಿ $10,000 ಕೊಟ್ಟು ಹೆಲ್ಮೆಟ್ ತೊಗೊಂಡು ಮನೆಯಾಗ ರೂಮ್ನಾಗ ಅದ ಅಂತ ಅಂದೆವು. ನಾವು ಅಂದ್ರೂ ಬಿಡಲಾಗಿದೆ, ನಿಮ್ ಗಾಡಿ ಹಿಡಿತೇವೆ ಒಯ್ದಾಗ್ತೇವೆ ಅಂದನು. ಒಬ್ಬ ಆರ್ಮಿದವ್ರು ಬಂದ್ರು, ಪಾಪ ನೋಡಿದ್ರು ಅವರು ಬಂದ್ರು ಕ್ಯಾವರ. ಸೊ ಹೆಲ್ಮೆಟ್ ಲೇಕೆ ರೂಮ್ ಮೇ ಇಟ್ಟೇಸ ಅನ್ನೋದು ಹಿಂಗೆ ಹೇಳಿ ಅವನನ್ನ ನೀವು ಹೋಗ್ಬಿಟ್ರು ಅದನ್ನು ಆರ್ಮಿದವ, ನೀವು ಹೋರಿ ನೀವು ಪೊಲೀಸಿಗೆ ಗಪ್ಪ ಅದನ್ನು. ಸೊ ಆರ್ಮಿ ಇದೆ ಅಲ್ಲಿ ಮೇನ್ ಅಲ್ಲ ಅಥಾರಿಟಿ. ಓಕೆ, ಆರ್ಮಿದವರೇ ಪ್ರಾಬ್ಲಮ್ ಆದ್ರೂ ಅಲ್ಲಿ ಅವ್ರು ಹೇಳ್ತಾರೆ ಫಸ್ಟ್ ಆಫ್ ಆಲ್ ನೀವು ಏನೇ ಪ್ರಾಬ್ಲಮ್ ಆದ್ರೂ ಆರ್ಮಿದವ್ರು ಹೇಳ್ಬೇಕಲ್ಲ. ಪೊಲೀಸರು ಏನಿಲ್ಲ, ಕಾಶ್ಮೀರ ಪೊಲೀಸರು ಅವ್ರು ಏನ್ ಹೆಲ್ಪ್ ಮಾಡಲ್ಲ, ಅವ್ರು ಏನಿಲ್ಲ, ಬರೀ ಟ್ರಾಫಿಕ್ ಕ್ಲಿಯರ್ ಮಾಡಕ್ ಅಷ್ಟೇ ಪೊಲೀಸರಲ್ಲಿ. ಟ್ರಾವೆಲ್ ಮಾಡಿದಾಗ ಬಹಳಷ್ಟು ಮಂದಿ ಸಿಕ್ಕಿರ್ತಾರೆ ನಿಮಗ. ಹೊಸ ಅನುಭವ, ಹೊಸ ಜಾಗ, ಹೊಸ ಜನ. ಸೊ ಅದಕ್ಕೆ ನಾವು ಹೇಳ್ತೀನಿ, ಓದ್ ಕಲಿಯಂತರ ಆಗಿಲ್ಲ, ತಿರುಗಿ ಕಲಿಯತ್ತೆ ಏನ್ ಮಾಡ್ತೇನೆ, ಸುತ್ತಿದ ಕಲಿಯೋದು ಮಾಡೋದು. ಕರೆಕ್ಟ್. ಸುತ್ತದೇ ಕುನಾಲತ್ತದ. ಓದಿದ್ದು 10 ವರ್ಷ ಯಾವಾಗಿಂದ ಓದಿದೇ ಇರ್ತದ. ಓದಿದ್ ಹಳಿ ಆ ಟೈಮ್ದಾಗ ಹೆಂಗಿತ್ತು ಸಿಚುವೇಶನ್ ಹಂಗೆ ಬರ್ದಿರ್ತಾರ ಅವರು. ಸೊ ಈಗಿನ ಜನರೇಷನ್ ಭಾಳ ಚೇಂಜ್ ಆಗ್ಯದ. ಈಗಿನ ಜನ ಮೈಂಡ್ ಸೆಟ್ ಬೇರೆ ಆಗಿರ್ತದ. ಸೊ ಓದಿಬಹುದು, ಇಲ್ಲ ಜಾಗದ ಬಗ್ಗೆ ಅದೇ ಅರ್ಥ. ಬಟ್ ಜನ ಅಲ್ಲಿ ಏನ್ ಸಿಗ್ತಾ, ಜನ, ಸಂದರ್ಭ, ಟೈಮ್, ಸೊ ಎಲ್ಲ ಅನುಭವ ಚಲೋ ಒಳ್ಳೆ ಅನುಭವ ಅದು. ಕೆಟ್ಟದಾಗಿರ್ಬೋದು, ಒಳ್ಳೇದಾಗಿರ್ಬೋದು. ಸೊ ಕನ್ಯಾಕುಮಾರಿದಿಂದ ಕಾಶ್ಮೀರವರೆಗೂ ಬಹಳಷ್ಟು ತಿರ್ಗಾಡ್ರಲ್ಲ, ನಿಮ್ಗ ಯಾರು ಚಲೋ ಅನ್ನಿಸ್ತಾರ? ನೀವು ಯಾವ ಮಂದಿ ಚಲೋ ನೋಡ್ಕೊಂಡ್ರ ಅವ್ರು, ಇಲ್ಲ ಚಲೋ ಮಂದಿ ಆ ಏರಿಯಾದವ್ರು ಭಾಳ ಕೆಟ್ಟವ್ರು ಅದಾರ ಹಿಂಗ ಅನ್ನಿಸ್ತದ? ಸೊ ನನಗೆ ಇಡೀ ಇಂಡಿಯಾದಾಗೆ ಎಲ್ಲರೂ ಚಲೋ ಅನ್ಸಾರ ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ. ಯಾಕಂದ್ರೆ ನಮ್ಗೆ ಇಲ್ಲಿ ತನಕ ತೊಂದರೆ ಅಂತ ಎಲ್ಲಿ ಆಗಿಲ್ಲ. ತೊಂದರೆ ಆಗಿದ್ ಒಂದ್ ಟೈಮ್ ಅಂದ್ರೆ ಬಿಹಾರ್ದಾಗ ಪೊಲೀಸರು ಹಂಚಿರು ನಮಗ್. ಪೊಲೀಸರು, ಯಾಕಂದ್ರೆ ಪೊಲೀಸರು ಹಂಚಿರ ಆ ತರ ಅಲ್ಲ. ಇಲ್ಲಿ ಹೋಟೆಲ್ದಾಗ ಒಂದು ಹೈವೇದಾಗ ಕೂತಿರ್ತೀವಿ, ಹೋಟೆಲ್ದಾಗ ಚಾ ಕುಡಿಬೇಕಂತ ರಾತ್ರಿ 2 ಆಗಿತ್ತು, ಕಾಶಿಗೆ ಹೋಗ್ಬೇಕಾದ್ರೆ ಪೊಲೀಸರು ಅಂದ್ರು ಈ ಹೋಟೆಲ್ಗೆ ಚೋರ್ ಹೇ ಯಾ ಮತ್ ಬೈಟೋ ತುಮ್ ಜಾವ್ ಕಾಶಿಗೋ ಅಂತ. ಅಂದ್ರೆ ಬಿಹಾರ್ದಾಗ ನಮ್ಮ $10 ಸಲ ಹೊಡೆದ್ ಜೀವ ಹೊಡೆದ್ ರೊಕ್ಕ ಹೋತಾರ ಅವರು. ಸೊ ನೀವು ಇಲ್ಲಿ ಕೂಡಕ್ ಹೋಗ್ಬೇಡ್ರಿ. ಅಲ್ಲಿ ಬಿಹಾರ್ ಪೊಲೀಸ್ ಇವರು ಹೇಳಿದ್ ನಮಗ ಹೈವೇದಾಗ ಕೂತಾಗ. ಸೊ ಹಂಗಾಗಿ ನಾವು ರಾತ್ರಿ ಬೆಳಗಾನ ಕಂಟಿನ್ಯೂ ಹೋಗಿ ಕಾಶಿಗೆ ಹೋಯ್ದು. ಒಂದ್ ಟೈಮ್ ಅದು ಹಂಚಿಕೆ, ಒಂದ್ ಟೈಮ್. ಇನ್ನೊಂದ್ ಟೈಮ್ ರಾಜಸ್ಥಾನದಾಗ ಉತ್ತರ ಹೋಗೋದಿತ್ತು, ಅಜ್ಮೀರ್ಲಿಂದ ಮುಂದೆ ಹೋಗ್ಬೇಕಾದ್ರೆ. ಆ ಟೈಮ್ ಒಂದ್ ಟೈಮ್ ಹಂಚಿತ್ತು, ಈಗ ಹೋಗ್ಬೇಡ್ರಿ ರೋಡ್ ಚಲೋ ಎಲ್ಲ ಹಂಗೈತೆ ಅಂದ್ರೂ ಹೋಗಿದ್ದೆ ನಾವು. ಸೊ ಹಂಗಂತ ಯಾವ್ದೂ ಸ್ಟಾಪ್ ಮಾಡಿಲ್ಲ ಇಲ್ಲಿ ತನೂ. ಸೊ ಆಲ್ಮೋಸ್ಟ್ ಜನ ಎಲ್ಲ ಚಲೋ ಸಿಗ್ತಾರೆ ನಮ್ಗೆ. ಎಲ್ಲೋದ್ರು ನಮ್ಗೆ ರಾಜಸ್ಥಾನ ಆದ್ರೂ ಮೊದಲು ಜ್ಯೂಸ್ ಕುಡಿಸ್ತಾರ ನಮ್ಗೆ, ಯಾರೋ ಕರ್ಸು ಜ್ಯೂಸ್ ಕುಡಿಸ್ತಾರೆ, ಯಾರೋ ಚಾ ಕುಡಿಸ್ತಾರ. ಸೊ ಆಲ್ಮೋಸ್ಟ್ ಜನ ಎಲ್ಲ ಚಲೋ ಇರುತ್ತೆ. ಸೊ ಅಲ್ಲಿ ಹೋದಾಗ ನಮ್ ಕರ್ನಾಟಕ ಸಿಕ್ಕೋರು ಭಾಳ ಖುಷಿ ನಮಗೆ. ಅದೊಂದು ಅಂತವ್ರೆಲ್ಲ ಸಿಗ್ತಾರ ಭಾಳ ಎಲ್ಲ ಕಡೆ. ಲದಾಖ್ದಾಗ ಸಿಕ್ಕಾರ, ಕಾಶ್ಮೀರದಾಗ ಸಿಕ್ಕಾರ, ನೇಪಾಳದಾಗ ಸಿಕ್ಕಾರ, ನೇಪಾಳಕ್ಕೆ ಹೋದಾಗ ಸಿಕ್ಕಾರ ನಮ್ ಕರ್ನಾಟಕದವರು ಕಠ್ಮಂಡುದಾಗ. ಅಲ್ಲಿ ಟ್ರಾವೆಲ್ ಮಾಡ್ಕೋತ ಬಂದವರು ಅಥವಾ ಅವ್ರು ತಿರ್ಗಾಡ್ಕೊತ ಬಂದಿರೋರು, ಅವರು ಫ್ಲೈಟ್ ದಾಗ ಬಂದಿರೋ ನೋಡ್ಕೋತೀವಿ. ಓಕೆ. ಕೆಲವೊಬ್ರು ಒಂದ್ ಯಾವ್ದೋ ವಿಡಿಯೋ ನೋಡಾಕತ್ತೀವಿ, ಅದ್ರೊಳಗೆ ಸ್ಕೂಟಿ ತಗೊಂಡು ಟ್ರಾವೆಲ್ ಮಾಡಕತ್ತಾರ. ಧಾರವಾಡದವರು, ಅವ್ರು ಕಾಶ್ಮೀರ ಹೊಂಟಿರು. ಕರ್ನಾಟಕದವ್ರು ಧಾರವಾಡದವ್ರು. K25 ಪಾಸಿಂಗ್ ಇತ್ತು, ಸ್ಕೂಟಿ ಹೋಂಡಾ ಆಕ್ಟಿವ್ ಆಯ್ತು ಬೈಕ್. ಅವರು ಕಾಶ್ಮೀರ್ ಹೊಂಟಿರು ಶ್ರೀನಗರ್ಗೆ. ಅಂದ್ರ ಮಂದಿ ಅಷ್ಟು ಮೈಂಡ್ ಸೆಟ್ ಟ್ರಾವೆಲ್ ಮಾಡ್ಬೇಕಂದ್ರೆ ಯಾವ ಗಾಡಿ ಬೇಕಾದ್ರೂ ಮಾಡ್ಬೋದು. ನಿಮ್ ಮೈಂಡ್ ಸೆಟ್ ಹೆಂಗಿರ್ಬೇಕಂದ್ರೆ ಇವತ್ತು ನಾವು ಹೋಗ್ಬೇಕಪ್ಪ ಅಲ್ಲಿಗೆ ಹೋಗ್ಬೋದು. ಹಾದ್ಯಾಗ ಪಂಚರ್ ಆಯ್ತು ಆಯ್ತು ತಕೊಂಡು ಹೋಗಮ್ಮಿ. ಸೊ ಪಂಚರ್ ಆಗ್ತದ, ಅದಕ್ಕೆ ದೊಡ್ಡದಾಗ್ತದ. ಸಾಲ ಯಾವಾಗಲೂ ದೊಡ್ಡ ಸಾಲ ಆಗ್ತದ. ಇನ್ನು ಸಾಲ ಕಮ್ಮಿ ವಿಚಾರ ಮಾಡೋ ಕಮ್ಮಿದಾಗ ಮುಗಿದ್ಬಿಡ್ತದ. ಸೊ ಆ ಥರದ ಮೈಂಡ್ ಸೆಟ್ ಫಸ್ಟ್ ಆಫ್ ಆಲ್ ಹೋಗ್ಬೋದು. ಆ ಬಿಸಿಲು ಇರ್ತದೋ ನಡಬರ್ಕ್ ಏನು ಇರ್ತದೋ. ಸೊ ನಾವು ಮೊನ್ನೆ ರೀಸೆಂಟಾಗಿ 2024 ಮೇದಾಗ ಇದಕ್ಕೆ ಹೋಗಿದ್ದೆವು, ಲದಾಖ್ ಹೋಗಿದ್ದೆವು. ಬಿಸಿಲು ಭಾಳ ಇತ್ತು, 48 ರೆಡ್ ಅಲರ್ಟ್ ಕೊಟ್ಟಿರೋ UPದಾಗ. ಅದು ಯಾಕಂದ್ರೆ 48-50 ಡಿಗ್ರಿ ಇತ್ತು ಟೆಂಪರೇಚರ್. ಆಟಿದ್ದಾಗ ಏನ್ ಮಾಡಿದ ನಾವು 12 ತನಕ ಗಾಡಿ ನಡೆಸ್ತಿದ್ವು. ಬೆಳಿಗ್ಗೆ 6ರಿಂದ 12 ತನಕ ನಡೆಸೋದು, 12ಕ್ಕೆ ಸ್ಟಾಪ್ ಮಾಡೋದು.
ಎಲ್ರಿ ಅಂತ ದಾಬಾದಲ್ಲಿ ನೀರ್ ಇರ್ತಾವ, ಅಲ್ಲಿ ಜಳಕ ಮಾಡಿ ಊಟ ಮಾಡಿ ಮಲ್ಕೊಂಡ್ಬಿಡೋದು ಅಲ್ಲೇ ದಾಬಾದಾಗ. ಸೊ ಪಾಪ ಅವ್ರು ಇರ್ಕುಲ ಎಲ್ಲ ಹಚ್ಕೊಡ್ತಿರು ದಾಬಾದ ರೋಡ್ ಸೈಡ್ ದಾಬಾದವ್ರು. ಮತ್ತೆ 6ಕ್ಕೆ ಸ್ಟಾರ್ಟ್ ಮಾಡೋದು, 6ಕ್ಕೆ ಸ್ಟಾರ್ಟ್ ಮಾಡೋದು ಸಂಜೆ ಮತ್ತು ರಾತ್ರಿ 1 ತನಕ ಗಾಡಿ ನಡೆಸ್ತಿದ್ವು. ಸೊ ಈ ತರ ನಮ್ಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೋದು. ಅದು ಅಲ್ಲಿ ಹೋದ್ಮ್ಯಾಗ ಗೊತ್ತಾಯ್ತು, ಇಲ್ಲೇ ನಿಮ್ಗೆ ಗೊತ್ತಿತ್ತು ಹಿಂಗ ರೆಡ್ ಅಲರ್ಟ್ ಐತಿ? ಇಲ್ಲ ಅಲ್ಲಿ ಹೋಗ್ಬೇಕು ಗೊತ್ತಿತ್ತು, ಅಲ್ಲಿ ಹೋಗ್ಬೇಕೆ ಅದು ಹಿಂಗ ಹಾಕ್ಯಾರ 50 ಡಿಗ್ರಿ ಅನೌನ್ಸ್ ಮಾಡಿದ್ರು ಅಲ್ಲಿಂದ. ನೀವು ಒಂದು ಟ್ರಾವೆಲ್ ಮಾಡ್ಬೇಕಾದ್ರೆ ಬಜೆಟ್ ಏನ್ ಪ್ಲಾನ್ ಮಾಡ್ಕೊಂಡಿರ್ತೀರಿ ನೀವು? ಬಜೆಟ್ ಪ್ಲಾನ್ ಅಂತೇನಿಲ್ಲ ಆಕ್ಚುಲಿ. ಬಜೆಟ್ ನಮ್ದು ನನ್ನ ಅನ್ಸೋ ಮಟ್ಟಿಗೆ ಎಕ್ಸ್ಪೆನ್ಸಿವ್ ಅಂದ್ರೆ ಮೋಟೋಲಾಗ್ ಆಗೋದೇ ಜಾಸ್ತಿನೇ. ಪ್ರತಿ ಯಾವುದೇ ಕ್ರಿಯೇಟರ್ಸ್ ಇರಲಿ ನನ್ನ ಮೋಟೋಲಾಗ್ ಮಾಡ್ತಾರಲ್ಲ ಅವ್ರದ್ದು ಎಕ್ಸ್ಪೆನ್ಸಿವ್ ಜಾಸ್ತಿ ಇರ್ತದೆ. ಯಾಕಂದ್ರೆ ನಾವು ಖರ್ಚು ಮಾಡಿದ್ವಿ ಎಷ್ಟು ಅರ್ಧ ಪೆಟ್ರೋಲಿಗೆ ಹಾಕಿರ್ತೇವೆ ನಾವು. ಸೊ ಅದು ಹೋಗಿತ್ತ ಮೊದಲ ಗಾಡಿಗೆಲ್ಲ ರೆಡಿ ಮಾಡಿಸ್ಬೇಕಲ್ಲ ನಾವು. ಗಾಡಿ ರೆಡಿ ಆಯಿಲ್ ಚೇಂಜ್ ಇದಲ್ಲ, ಅದಕ್ಕೆ ಬೇಕಂತ ಬ್ಲ್ಯಾಕ್ ಹಾಕೋ ಲಗೇಜ್ ಬ್ಯಾಗ, ಟಾಪ್ ಬಾಕ್ಸ್, ಮೊಬೈಲ್ ಹೋಲ್ಡರ್ಗಳು, ಲೈಟಿಂಗ್ಸ, ನಮ್ಮ ಸೇಫ್ಟಿ ಗೇರ್ಸ್ಗಳು. ಸೊ ಎಕ್ಸ್ಪೆನ್ಸಿವ್ ನಮ್ದು ಜಾಸ್ತಿನೇ ಇರ್ತದೆ ಸ್ವಲ್ಪ. ಸೊ ಎಲ್ಲ ತೊಗೊಂಡ್ಬೇಕು. ನಾವು ಒಂದು ಟ್ರಿಪ್ ಮಾಡ್ಬೇಕಂದ್ರೂ 50-60 ರೂಪಾಯಿ ಬೇಕು, ಒಂದು 10-15 ಹೋದೆ ಅಂದ್ರೆ. ಒಂದು ಎಕ್ಸಾಂಪಲ್ ಯಾವ್ದಾರ? ಈ ಎಕ್ಸಾಂಪಲ್ ನಾನು ಲದಾಖ್ ಹೋಗ್ಬಂದಿನಿ. ಲದಾಖ್ ಹೋಗ್ಬಂದು 70-80 ರೂಪಾಯಿ ಬೇಕಾಗ್ತದೆ. ಬರೇ ಟ್ರಾವೆಲ್ 1 ಮಂತ್ ಹೋಗಿದ್ದು. 1 ಮಂತ್ ಇಲ್ಲ ಎಲ್ಲ ಬಂತು ಟೋಟಲ್. ಅದ್ರ ಇರೋದು ಬಂತು, ನಾವು ಊಟ ಮಾಡೋದು ಬಂತು, ಪೆಟ್ರೋಲ್ ಬಂತು, ಎಲ್ಲ ಬಂತು. 70-80 ರೂಪಾಯಿ ಬರ್ತದೆ. 1 ಮಂತ್ ಹೋಗಿದ್ದು. ಇದು ನೀವು ವಿದೌಟ್ ಗೇರ್ ಅಂದ್ರೆ? ವಿತೌಟ್ ಗೇರ್ ಎಲ್ಲ ಬಿಟ್ಟು. ಸೊ ನಾ 2023 ಫಸ್ಟ್ ಟೈಮ್ ಹಿಮಾಲಯ ತೊಗೊಂಡಿದ್ದೆ. ಅವಾಗೆ ಸ್ವಲ್ಪ ಎಲ್ಲ ರೈಡಿಂಗ್ ಗೇರ್ಸ್ ಎಲ್ಲ ಅವಾಗೆ ತೊಗೊಂಡ. ಸೊ ಆ ಟೈಮಿಗೆ ನನ್ನ ಖರ್ಚಾಗಿದ್ದು ಲದಾಖ್ ಹೋಗಿ ಬರೋದೆಲ್ಲ ಸೇರಿ 6 ಲಕ್ಷ ರೂಪಾಯಿ ಖರ್ಚಾಗಿತ್ತು. 6 ಲಕ್ಷ? 3 ಲಕ್ಷ ಬೈಕಿಗೆ ಕೊಟ್ಟಿದ್ದ ಆ ಟೈಮಿಗೆ. ಟೋಟಲ್ 6 ಲಕ್ಷ ರೂಪಾಯಿ ಖರ್ಚಾಗಿತ್ತು ಆ ಟೈಮಿಗೆ. ವಜ್ಜಾದ್ರಿ. ಏನೋ ಒಂದು ಕಾಯಸ್ ನೋಡಕ್ ಅಷ್ಟೇ ಚಲೋ ಕಾಣ್ತದ, ಅಷ್ಟೇ ಚಲೋ ಕಾಣ್ತ. ನಮ್ ತ್ರಾಸ ಆಗಿರ್ಬೋದು, ಅಲ್ಲಿ ನಡ್ಸೋದಾಗಿರ್ಬೋದು, ಭಾಳ ಇರ್ತಾವ, ಎಲ್ಲ ಅನ್ಭವಿಸ್ಬೇಕು. ರಾತ್ರಿ ಒಂದ್ ಟೈಮ್ ಯಾರೋ ಸಿಗ್ತಾರ, ಒಂದ್ ಟೈಮ್ ಪಂಚರ್ ಆಗ್ತಾವ, ಏನೋ ಆಗಿರ್ತಾವ, ಎಲ್ಲ ಅನ್ಭವಿಸ್ಬೇಕು. ಸೊ ನೋಡ್ದಾಗ ಏನತ್ತ ಬಾರಿ ಹೋಗ್ಬೋದಲ್ಲ ಗಾಡಿ ಮೇಲೆ, ನಾವು ಹೋಗ್ಬೋದಲ್ಲ ಅಂತೇಳಿ ಹೋಗೋದಲ್ಲ. ಅದೇ ತರ ರಿಸ್ಕ್ ಹಂಗೆ ಅದ. ಗಾಡಿ ನಡ್ಸೋದ್ನು ಹಂಗೆ ಬೇಕು, ನಡೆಸ್ಬೇಕು. ಭಾಳ ಆತಿರ್ತವೆ, ಆಕ್ಸಿಡೆಂಟ್ ಆಗ್ತಾವ, ಇಂಥವೆಲ್ಲ ರಾತ್ರಿ ಭಾಗ ನಡೆಸಿತ್ತು, ನಿದ್ದೆ ಮಾಡ್ಲದಂಗ ಕರೆಕ್ಟಾಗಿ ನಡೆಸ್ಬೇಕು. ಕೂತ್ ಸೊಂಟನ ನೋಸ್ತಿರ್ಬೇಕು. ಒಂದ್ ಹೇಳ್ಬೇಕಂದ್ರೆ ಮೈಂಡ್ ಸೆಟ್ನಾಗ ನಾವು ಹೋಗ್ಬೇಕು ಅನ್ಕೊಂಡೇವ್ ಅಂದ್ರೆ ಏನು ಪೇನು ಅವಾಗ ನಮಗೆ ಎದ್ದು ಕಾಣಲ್ಲ. ನಮಗ್ ಬ್ಯಾಸರ ಆದಾಗೆ ಪೇನ್ಗಳು ಜಾಸ್ತಿ ಆತಾವ, ನೆವನ ಜಾಸ್ತಿ ಆತಾವ. ಕರೆಕ್ಟ್. ಭಾಳಷ್ಟು ಟ್ರಾವೆಲ್ ಮಾಡ್ರಲ್ಲ, ಯಾವ್ದು ಮೋಸ್ಟ್ ಎಕ್ಸ್ಪೆನ್ಸಿವ್ ರೈಡ್ ಅನ್ಸಿತ್ತು ನಿಮಗೆ? ನನಗೆ ಮೋಸ್ಟ್ ಎಕ್ಸ್ಪೆನ್ಸಿವ್ ಅಂದ್ರೆ ಲದಾಖ್ ಈ ಕಡೆ ಹೋಗಿರ್ತೀನಲ್ಲ, ಅದೇ ಆಕ್ಚುಲಿ. ಯಾಕೆ 1 ತಿಂಗಳು ಹೋಗಿರ್ತೀವಲ್ಲ, 1 ತಿಂಗಳು ಹೋಗ್ಬೇಕಾದ್ರೆ ಫುಲ್ ನಮಗೆ ಎಕ್ಸ್ಪೆನ್ಸಿವ್ ಅಂದ್ರೆ ಹೆಚ್ಚಿಗೆ ಎಕ್ಸ್ಪೆನ್ಸಿವ್ಗೆ ನಾವೇನು ಮಾಡೋಲ್ಲ. ಸೊ ಮಾರ್ನಿಂಗ್ ಎಷ್ಟು ನಾಷ್ಟ, ಎಷ್ಟು ಲೈಟಾಗಿ ನಾಷ್ಟ, ಮಧ್ಯಾಹ್ನ ಊಟ, ಸಂಜೆ ಊಟ, ಕಲಾಸ್ ಮುಗೀತು ನಮ್ಮದು. ರೂಮ್ ಸಿಕ್ಕರು ರೂಮ್, ಟೆಂಟ್ ನಮ್ಮಂತೂ ಟೆಂಟ್ ಇರ್ತವೆ ನಂಬಲ್ಲಿ, ಟೆಂಟ್ ಹಾಕೋದು ಮುಗ್ಕೊಂಬಿಡೋದು. ನಾ ಅದೇ ಕೇಳ್ಬೇಕನ್ನಾಗತ್ತಿದ್ದಾರೆ. ಈಗ ನೀವು ಕಾಸ್ಟ್ ಹೆಂಗೆ ಕಡಿಮೆ ಮಾಡ್ತೀರಿ? ನೀವು ಇಷ್ಟೆಲ್ಲ ಎಕ್ಸ್ಪೀರಿಯನ್ಸ್ ಐತಲ್ಲ, ನಾ ಹೊಸದಾಗಿ ಪ್ಲ್ಯಾನ್ ಮಾಡಾಕತ್ತೀನಿ ಅಂದ್ರೆ ನೀವೇನೇನು ಸಜೆಸ್ಟ್ ಮಾಡ್ತೀರಿ? ಹೆಂಗೆ ಕಾಸ್ಟ್ ಕಡಿಮೆ ಮಾಡ್ಕೋಬೋದು ನಾನು? ಕಾಸ್ಟ್ ಕಡಿಮೆ ಅಂತಂದ್ರೆ ಹೊರಗೆ ಹೋದಾಗ ನಾವು ಶೋಕಿ ಬಿಡ್ಬೇಕು, ಏನೇ ನಾವು ಹೈಪೇ ಮೇಂಟೈನ್ ಮಾಡೋದು ಎಲ್ಲ ಬಿಡ್ಬೇಕು, ಕಾಸ್ಟ್ ಕಮ್ಬೇಕಾದ್ರೆ. ಸೊ ನಾರ್ಮಲ್ ರೂಮ್ ಸಿಕ್ಕ ನಾರ್ಮಲ್ ರೂಮ್ ಇರ್ಬೋದು. ಟೆಂಟ್ ಓದಿರ್ತೀವಿ ಸಂಕಟ, ಟೆಂಟ್ ಹಾಕೊಂಡು ಮುಕ್ಕೋಬಹುದು. ಟೆಂಟ್ ಬೆಸ್ಟ್ ಆಪ್ಷನ್. ಟೆಂಟ್ ಬೆಸ್ಟ್ ಆಪ್ಷನ್, ಭಾರಿ ಅದ. ಒಂದು ಟೈಮ್ ಥಂಡಿ ಹತ್ತಲ್ಲ ಅದ್ರಾಗ, ಥಂಡಿ ಹತ್ತಲ್ಲ, ಫುಲ್ ಎಲ್ಲ ಪ್ಯಾಕ್ ಇರ್ತದೆ. 2 ಸಲ ಹಾಕೋಬಹುದು, ಮ್ಯಾಗ ಒಂದು ಕವರ್ ಇರ್ತದೆ, ಅದು ಹಾಕೋಬಹುದು. ಸೊ ನಾವು ರೈಡಿಂಗ್ ಗೇರ್ಸ್ ಹಾಕೊಂಡು ಮುಕ್ಕೊಂಡ್ಬಿಟ್ಟಿರ್ತೀವಿ, ಅದಕ್ಕೆ ಥಂಡಿ ಹತ್ತಲ್ಲ, ಏನತ್ತಲ್ಲ, ಆರಾಮ್ ಮುಕ್ಕೊಂಡ್ಬಿಡ್ತೀವಿ. ಪೆಟ್ರೋಲ್ ಬಂಕ್ದಾಗ ಆಲ್ಮೋಸ್ಟ್ ಒಂದು ವಿಡಿಯೋಗಳು ನೋಡಿರ್ಬೋದು ನೀವು, ಪೆಟ್ರೋಲ್ ಬಂಕ್ ಮುಕ್ಕೊಂಡೇ ಇರ್ತಾವ. ಕರೆಕ್ಟ್. ಬೇರೆ ಕಡೆ ಯಾಕೆ ಹೋಗಲ್ಲ ನೀವು? ಹೋಗೋದಲ್ಲ, ಯಾಕಂದ್ರೆ ಅದನ್ನ ನಡೆಸೋದು ಇರೋದೇ ಒಂದು 3-4 ಗಂಟೆ ರಾತ್ರಿ. ಯಾಕಂದ್ರೆ ರಾತ್ರಿ 12-1 ಸ್ಟಾಪ್ ಮಾಡಿರ್ತಾವೆ, ಮತ್ತೆ ಬೆಳಗ್ಗೆ 6 ಗಂಟೆ ಹೋಗೋದಿರ್ತದೆ. ಸೊ ಅಡ್ರೆಸ್ಸಲ್ಲಿ ರೂಮ್ ಕೊಡ್ಬೇಕಲ್ಲ, 1000 ರೂಪಾಯಿ ಕೊಡ್ಬೇಕು. ನಾರ್ಮಲ್ ರೂಮು 1000 ರೂಪಾಯಿ ಕೊಡ್ಬೇಕು. ಸೊ ಅದಕ್ಕೆ ಯಾಕಂದ್ರೆ ಅವ್ರು ಟೆಂಟ್ ಹಾಕೊಂಡು ಮುಕ್ಕೊಂಬಿಡೋದು, 2 ಗಂಟೆ ರೆಸ್ಟ್ ಆಗ್ತಾ ಆರಾಮತ್ತಾರೆ. ಅಂದ್ರೆ ಬೇರೆ ಕಡೆ ಎಲ್ಲಿ ಬೇಕಾದಲ್ಲಿ ಟೆಂಟ್ ಹಾಕೋಬಹುದು ನಾವು? ಪೆಟ್ರೋಲ್ ಬಂಕ್, ಆಲ್ಮೋಸ್ಟ್ ಪೆಟ್ರೋಲ್ ಬಂಕ್ ಎಲ್ಲಿರ್ತಾ ಅಲ್ಲಿ ಹಾಕೋಬಹುದು. ಸುಮ್ಮನೆ ಬೇರೆ ಕಡೆ ಎಲ್ಲ ಹಾಕೋಬಾರ್ದು, ರಿಸ್ಕ್. ಅಲ್ಲಿ ಜನ ಹ್ಯಾಂಗಿ ಇರ್ತಾವ, ಕುಡ್ದಿವ್ ಇರ್ತಾವ, ಏನೇನೋ ಇರ್ತಾವ. ಸೊ ಪೆಟ್ರೋಲ್ ಬಂಕ್ ಅಂದ್ರೆ ಅಲ್ಲಿ ಇರ್ತಾರ ಲೋಕಲ್ ಅವರು, CCTV ಇರ್ತಾವ, ಸೇಫ್ಟಿ ಇರ್ತದ ಅಂತ, ಅವು ಬರಲ್ಲ ಅಲ್ಲಿ. ಅದಕ್ಕೆ ಪೆಟ್ರೋಲ್ ಬಂಕ್ ಸಜೆಷನ್ ಬೆಸ್ಟ್ ಆಪ್ಷನ್ ಅಂದ್ರೆ ಪೆಟ್ರೋಲ್ ಬಂಕ್. ಅವ್ರಿಗೇನು ಪರ್ಮಿಷನ್ ಕೇಳಿ? ಅವ್ರು ಯಾರು ಪೆಟ್ರೋಲ್ ಬಂಕ್ ಇಲ್ಲಿ ತನೂ ನಂಗೆ ಇಲ್ಲಿ ಹಾಕೋಬೇಡ್ರಿ ತಂದಿಲ್ಲ ಅವರು. ಎಲ್ಲ ಆರಾಮ್ ಜಾಗ ಕೊಟ್ಟು, ಚಾರ್ಜಿಂಗ್ ಕೊಟ್ಟು, ಎಲ್ಲಾನು ಚಾರ್ಜಿಂಗ್ ಹಚ್ತಾರ. ನಮ್ಮ ಮೊಬೈಲ್ ಹಚ್ಚಕ್ ಚಾರ್ಜಿಂಗ್ ಬೇಕಲ್ಲ, ಅವ್ರು ಚಾರ್ಜಿಂಗ್ ಹಚ್ಚ ಕೊಡ್ತಾರ. ಜಾಗ ಟೈಮ್ ನೀರು ಕೊಡ್ತಾರಲ್ಲ. ಆ ಪೆಟ್ರೋಲ್ ಬಂಕ್ದಾಗ ಯಾವಾಗ್ಲೂ ಆ ಥರ ಇರತನೂ ನನಗೆ ಎಲ್ಲಿ ನೀವು ಟೆಂಟ್ ಹಾಕಿ ಮಕ್ಕೋಬೇಡ ನಮ್ಮಲ್ಲಿ ತಂದಿಲ್ಲ ಯಾರು. ನೀವು ಲಡಾಖ್ ಆಗ ಹೇಳಿದ್ರಲ್ಲ, ಲಡಾಖಿಗೆ ಎಷ್ಟು ಸರಿ ಹೋಗಿ ಬಂದ್ರಿ? ಲಡಾಖ್ 2 ಸಲ. ನಾನು 2 ಸಲ ಹೋಗಿದ್ದೆ. ಹೊಳ್ಳೆ ಹೇಳಕ್ಕಿರಲ್ರಿ? ಲಡಾಖ್ ಹೋದಾಗ ಫಸ್ಟ್ ಎಲ್ಲ ಹೋದಾಗ ಲಡಾಖ್ 2022 ಹೋದಾಗ ನನಗೆ ಅದ್ರ ಬಗ್ಗೆದಾಗ ಗೊತ್ತೇ ಇಲ್ಲ. ಲಡಾಖ್
ಸುಮ್ ಹೋಗ್ಬೇಕು ಅಂತ ಡಿಸೈಡ್ ಆಗಿದ್ರಿ? ಬೈಕ್ ನಡ್ಸಕ್ ಕ್ರೇಜ್ ಫಸ್ಟ್ ಆಫ್ ಆಲ್. ಬೈಕ್ ಲದಾಖ್ ಹೋಗ್ಬಂದು, ಲದಾಖ್ ನಡ್ರಿ ಹೋಗ್ಬಂದು ಹೋದೆವು. ಸೊ ಸೆಕೆಂಡ್ ಸಲ ಹೋದೆವು 2023 ನೇಪಾಳಕ್ಕೆ ಹೋದೆವು. ಸೊ ಆಮ್ಯಾಗ 24 ಲದಾಖ್ ಮತ್ತೆ ಹೋದೆವು. ಆ ಟೈಮಿಗೆ ಹೋದಾಗ ಉಮ್ಲಿಂಗ್ಲಾ ವರ್ಲ್ಡ್ ಹೈಯೆಸ್ಟ್ ಮೋಟರಬಲ್ ಪಾಸ್ ಅಂತೇಳಿ ಅದು ಹೋಗಿದ್ದಿಲ್ಲ 2022 ಅದಕ್ಕೆ ಹೋಗಿ ಲದಾಖ್ ಹೋದಂಗೆ ಆಯ್ತು. ನೇಪಾಳಕ್ಕೆ ಅದು ಬೇರೆ ರಾಷ್ಟ್ರ ಅಕ್ಕದ, ಅದಕ್ಕೇನ್ರಿ ಎಕ್ಸ್ಟ್ರಾ ಪರ್ಮಿಷನ್ ಇಂಥವು ಏನ್ರಿ ಬೇಕಾಕವು? ಇಲ್ಲ, ನಮ್ಮ ಆಧಾರ್ ಕಾರ್ಡ್, ನಮ್ಮ ಡ್ರೈವಿಂಗ್ ಲೈಸೆನ್ಸ್, ನಮ್ಮ ಒರಿಜಿನಲ್ RC, ಒರಿಜಿನಲ್ ಡ್ರೈವಿಂಗ್ ಲೈಸೆನ್ಸ್ ಇರಬೇಕು. ಪರ್ಮಿಟ್ ಕೊಡ್ತಾರೆ. ಒಂದು 7 ದಿನ ಪರ್ಮಿಟ್ 700 ರೂಪಾಯಿ ತೊಗೊಂಡ್ರು. ಅದು ಓಕೆ. 7 ದಿನ ಪರ್ಮಿಟ್ ಇಮಿಡಿಯೇಟ್ ಕೊಡ್ತಾರ? ಇಮಿಡಿಯೇಟ್ ಅಲ್ಲೇ ಬಾರ್ಡರ್ದಾಗ ಕೊಡ್ತಾರೆ. ಬಾರ್ಡರ್ದಾಗ ಕ್ರಂಚ್ ಚೇಂಜ್ ಮಾಡ್ಬೋದು, ಬಾರ್ಡರ್ದಾಗೆ ಪರ್ಮಿಟ್ ತಗೋಬೋದು, ಬಾರ್ಡರ್ದಾಗ ಇಮಿಡಿಯೇಟ್ ಆಗಿ ½ an hour. ಒಂದು ವಿಡಿಯೋದೊಳಗೆ ನೀವು ಲಡಾಖ್ ಹೋಗ್ಬೇಕಾದ್ರೂ ಪರ್ಮಿಷನ್ ತೊಗೊಂಡ್ರಿ? ಲದಾಖ್ ಪರ್ಮಿಟ್ ಬೇಕಲ್ಲ ಕೆಲವೊಂದು ಪ್ಲೇಸ್ಗಳು. ಲದಾಖ್ ನಾವು ಲದಾಖ್ ಎಂಟ್ರಿ ಆದ್ರೂ DC ಆಫೀಸ್ಗೆ ಹೋಗಿ ಪರ್ಮಿಟ್, ಆ್ಯಕ್ಚುಲಿ DC ಆಫೀಸ್ ಕೊಡ್ತೀರಿ ಮೊದಲ. ಸೊ ಈಗ ಹಂಗೆ ಆನ್ಲೈನ್ದಾಗ ಅದ ಲದಾಖ್ DC ಒಂದು ವೆಬ್ಸೈಟ್ ಅದ, ಅದ್ರಾಗ ಹೋಗಿ ನಾವು ಎಷ್ಟು ಜನ ತಿರುಗಿರ್ತೇವೆ, ಯಾವ ಪ್ಲೇಸಿಗೆ ಹೋಗ್ತೇವೆ, ಈ ಹಾನ್ಲೆ, ನುಬ್ರಾ ವ್ಯಾಲಿ, ದಿಸ್ಕಿಟ, ಪೆಂಗಾಂಗ ಇವೆಲ್ಲ ತಿರುಗಾಡ್ಬೇಕಂದ್ರೆ ಪರ್ಮಿಟ್ ಬೇಕು. ಓಕೆ. ಅಲ್ಲಿ ಚೆಕ್ ಪೋಸ್ಟ್ ಇರ್ತಾವ, ಕೇಳ್ತಾರೆ ಪರ್ಮಿಟ್ ಎಲ್ಲ ತೋರಿಸ್ಬೇಕು, ಹೋಗ್ಬೇಕು. ಹಂಗ್ರಿ ಅದು ಎಂಟ್ರಿ. ನಾವು ಇಷ್ಟು ಜನ ಹೋಗ್ಯಾರ್ತಾರ, ಇಷ್ಟು ಜನ ಆಫೀಸ್ ಬಂದಾರಲ್ಲ. ನಾವು ಇಂಡಿಯನ್ಸ್ ಎಲ್ಲ ಮತ್ತೆ ನಮ್ಮ ಇಂಡಿಯನ್ಸ್ ಇದ್ರು ಅಲ್ಲಿ ಎಂಟ್ರಿ ಬೇಕಲ್ಲ ಆರ್ಮಿದವ್ರಿಗೆ. ಪ್ಲೇಸ್ ಇರ್ತಾವ, ಕೆಲವೊಂದು ಪ್ಲೇಸ್ ಇರ್ತಾವ ಡೇಂಜರಸ್ ಪ್ಲೇಸ್ ಇರ್ತಾವ, ಅಲ್ಲಿಂದ ಬಂದಿರಲ್ಲ, ಹೋದ್ರಿಲ್ಲ. ಯಾಕೆ ರೋಡ್ ಭಾಳ ಡೇಂಜರಸ್ ರೋಡ್. ಅಲ್ಲಿ ಐಸ್ ಬೀಳ್ತಿರ್ತದ, ಗುಡ್ಡ ಕುಸಿತಿರ್ತದ, ನೆಟ್ವರ್ಕ್ ಬರಲ್ಲ. ಸೊ ಅಲ್ಲಿ ಯಾರು ಜವಾಬ್ದಾರಿ ನಮ್ದು. ಹಂಗಾಗಿ ಅವ್ರು ಎಂಟ್ರಿ ತೊಗೊಂಡಿರ್ತಾರಲ್ಲ. ಓಕೆ. ಟೆರರಿಸ್ಟ್ದು ಆ ಕಡೆ ಜಮ್ಮು ಕಾಶ್ಮೀರ, ಜಮ್ಮುದಾಗ ಆ ಕಡೆ ಜಾಸ್ತಿ. ಬಟ್ ಈಗಂತರ ಭಾಳ ಕಮ್ಮಿ. ನೀವು ಇದು ಟ್ರಾವೆಲಿಂಗ್ ಬಿಟ್ಟು ಮತ್ತೆ ಇನ್ನೊಂದು ಸಮಾಜ ಸೇವೆ ಮಾಡ್ತೀರಿ? ಅದು ಸಮಾಜ ಸೇವೆ ಅಂತಲ್ಲ, ಅವ್ರಲಿಂತೆ ಬಂದಿದ್ದು ಅದು. ಆಕ್ಚುಲಿ ನನಗೆ ಪ್ರಮೋಷನ್ ಬಗ್ಗೆ ಕೊನೆ ಇದ್ದಿಲ್ಲ ವಿಡಿಯೋ ಮಾಡೋದು. ನಂದು ಒಂದು ಐಡಿ ಒಂದು ಚಲೋ ಆದಾಗ ನಮ್ದು ದುಕಾನ್ ವಿಡಿಯೋ ಮಾಡ್ರಿ. ಸೊ ಫಸ್ಟ್ ಆಫ್ ಆಲ್ ನಾವು ಏನೋ ಮಾಡುತ್ತಲ್ಲ, ನಾ ಏನು ಬಜ್ಜಿ ತಿಂತೀನಿ, ಸ್ವಲ್ಪ ಚೀನ ತಿನ್ನೋದು ಬಜ್ಜಿ. ಸೊ ಶೆಡಮ್ಗೆ ಹೋಗಿದ್ದು ಫಸ್ಟ್. ಶೆಡಮ್ಗೆ ಹೋದಾಗ ನಾ ಬಸ್ ಸ್ಟಾಂಬಲ್ಲಿ ಬಜ್ಜಿ ತಿಂದಿದ್ದೆ. ಒಂದು 10 ರೂಪಾಯಿಗೆ ಇಷ್ಟು ಬಜ್ಜಿ ಕೊಟ್ಟು ಭಾರಿ ಅನ್ಸಿದ ನನಗೆ. ಸೊ ನನಗೆ ಭಾರಿ ಅನ್ಸತ್ತೆ, ನಾ ವಿಡಿಯೋ ಮಾಡಿ ಹಾಕಿದೆ. ಸೊ ಅವನಿಗೆ ಅದು ಎಷ್ಟೋ 5 ಲಕ್ಷ ಜನ ನೋಡಿ, ಅವನಿಗೆ ಅದು ಎಷ್ಟೋ ಜನ ದಿನಕ್ಕೆ 4,000 ಆಗ ದಿನಕ್ಕೆ 8,000 ತಿತ್ತ. ಸೊ ಅವ್ನು ನಮ್ ಜಸ್ಟ್ ಫ್ರೆಂಡ್ ಅದಾಗೆ. ಸೊ ಅವ ಒಂದು ಟೈಮ್ ಬಂದು ಭೇಟಿ ಆದನು, ಅಣ್ಣ ಭಾರಿ ಮಾಡ್ರಿ ಅಣ್ಣ ನೀವು. ಸೊ ಒಬ್ರು ಹೆಲ್ಪ್ ಆತಂದ್ರೆ ಚಲೋನೇ ಅಲ್ಲ. ಸೊ ಹಂಗಾಗಿ ಅದು ಮಾಡುತ್ತಿದ್ದೆ. ಬಜ್ಜಿದೆ ಆಕ್ಚುಲಿ ಬಜ್ಜಿದೆ ಮಾಡ್ತಿದ್ದೆ ಭಾಳ. ನಾ ಏನ್ತಿದ್ದೀನಿ ಅದೇ ಮಾಡ್ತಿದ್ದೆ. ಸೊ ಹೋಟೆಲ್ಗಳಂತ ಓದ್ತಿಲ್ಲ ಚಿಂಗ. ನಾ ಏನು ಬಂಡಿ ಮ್ಯಾಗ ಇರ್ತಿಲ್ಲ, ಇಡ್ಲಿ ತೇಲಿ ಏನೈತಿ ಇಲ್ಲ ತನಾದ್ರೂ ನಾ ಏನೋ ನಾಷ್ಟ ಮಾಡೋಕೆ ಬಂಡಿ ಮ್ಯಾಗೆ. ಸ್ವಲ್ಪ ದೊಡ್ಡ ಹೋಟೆಲ್ಗೆ ಹೋಗಿ ನಾಷ್ಟ ಮಾಡೋದಾಗಲ್ಲ, ನಮ್ಮ ಕೈಯಲ್ಲಿ ಬಗಿನೂ ಇರಲ್ಲ. ಕರೆಕ್ಟ್. ಹಂಗಾಗಿ ಮಾಡ್ಕೋಕೂತ ಹಿಂಗೆ ಒಬ್ಬರು ನಮ್ಮ ವಿಡಿಯೋ ಮಾಡೋದ್ರಣ ಏನು ತೋತೀರಿ ಅಂದ್ರೆ, ಈಗ ರೊಕ್ಕ ತೋತೀರಿ ಅಂದ್ರೆ ನಮ್ಗೆ ರೊಕ್ಕ ತಗೋದು ಇಷ್ಟ ಇಲ್ಲ. ರೊಕ್ಕ ತಗೋ ಯಾಕೆ ಇಷ್ಟ ಅಂದ್ರೆ ತೊಗೊಂಡು ಮಾಡ್ಯಾನ ಅನ್ಸೋದಕ್ಕಿಂತ ಬೇಡಲ್ಲ ಏನು ಮಾಡ್ಬೇಕು ಅಂತ ತಲೆ ಕೊಡ್ಸ್ಕೊಂಡು ನಾವೊಂದು 2005ನೇ 6ನೇ ಇದ್ದ ನಾವು ಟೈಮಿಗೆ. ನಂಗೆ ಒಂದು ಪೆನ್ಸಿಲ್ ಕೊಟ್ಟರು 15 ಆಗಸ್ಟ್ದಾಗ. ಸೊ ಆ ಪೆನ್ಸಿಲ್ ಮಾಡಿದ್ನ 4-5 ತಿಂಗಳು ಹಂಗೆ ನಮ್ಗೆ ತಿರುಗಾಡಿದ. ಅಂದ್ರೆ ಶಾರ್ಪ್ ಮಾಡ್ಲದೆ, ಹೊಸ ತೋರ್ಸೋಕೆ ಅಲ್ಲ ದೋಸರಿಗೆ. ಹಿಂಗಾದಾಗ ಮತ್ತೆ ಮಾಡ್ದ ಅವಾಗ ತಲೆ ಓಡಿಸ್ತು. ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ ಒಂದೊಂದು ಆ ಟೈಮಿಗೆ ನಾವು ಖುಷಿ ಪಟ್ಟಿನಿ. ಅದೊಂದು ಪೆನ್ಸಿಲ್ ಒಂದು ನೋಡ್ಬೇಕು ಕೊಟ್ರೆ ಆಗ್ತಲ್ಲ. ಯಾಕಂದ್ರೆ ಈಗ ಹೊಂಟದ ಅವ್ರು ಕುಡಿತಿನ್ಲತ್ತಾರ. ಸೊ ಬ್ಯಾಡ ಅನ್ಬಾರ್ದು. ಅದಕ್ಕೆ ಏನ್ ಮಾಡ್ದು, ನಾವು ಬುಕ್ಸ್ ಕೊಡ್ರಣ 20 ಡಜನ್ ಕೊಡ್ರಿ, 30 ಡಜನ್ ಹುಡುಗ 30 ಡಜನ್ ಈ ತರ ಕೊಡ್ರಿ ಅಂದಾಗ ಬುಕ್ಸ್ ಪೆನ್ಸಿಲ್ ಯಾರನ್ನು ಕೊಟ್ರು. ಸೊ ಅವೇ ಬುಕ್ಸ್ ಪೆನ್ಸಿಲ್ ಗೌರ್ಮೆಂಟ್ ಸ್ಕೂಲ್ ಮಕ್ಕಳು ಕೊಡ್ತೇವೆ ಅಷ್ಟೇನು. ಈ ಕಡೆ ಪ್ರಮೋಷನ್ ಮಾಡೋದು, ಆ ಕಡೆ ಮಕ್ಕಳು ಕೊಡೋದು ಅಷ್ಟೇ. ನೀವು ಅವ್ರ ಕಡೆ ದುಡ್ಡೇನು ರೊಕ್ಕ ಏನೋ ದುಡ್ಡೇ ಕೊಡಲ್ಲ. ನಾವು ತೋತೇವಿಲ್ಲ, ಅದು ಪೇ ಮಾಡ್ತಾ ಮಾಡೋಲ್ಲ. ನೀವೇ ತಂದು ಕೊಡ್ತೀರಿ, ನೀವೇ ತಂದು ಕೊಡ್ಬೋದು. ನಾವೇನು ಆ ಥರ ಏನು ಯಾವುದೂ ಇಲ್ಲ. ಯಾವಾಗಿನ ಚಾಲು ಮಾಡ್ರಿ ಇದು? ನಾನು ಚಾಲು ಮಾಡಿ 1 ವರ್ಷ ಆಯ್ತು. 2024 26 ಜನವರಿ ಮಾಡಿದ್ದು. ಸೊ ಈ 25 ಜನವರಿ 1 ವರ್ಷ ಆಯ್ತು. ಸೊ ನಾನು ಬುಕ್ಸ್ ಅವ ಸ್ಟಾಕ್ ಬಟ್ ಕೊಡೋದಾಗಲ್ಲ ಅದು ಹೋಗಿ. ಯಾಕಂದ್ರೆ ನಮ್ ಡ್ಯೂಟಿ ಇದ್ದಾಗ ಸ್ಕೂಲ್ ಡ್ಯೂಟಿ ಚಾಲು ಇರ್ತದೆ, ನಮ್ ಡ್ಯೂಟಿ ಸುಟ್ಟಿ ಇದ್ದಾಗ ಸ್ಕೂಲ್ ಸುಟ್ಟಿ ಇರ್ತದೆ. ಈ ತರ ಹಿಂಗಾಗಿ ಸ್ವಲ್ಪ ಅದು ಕನ್ವರ್ಟ್ ಆಗಲ್ಲ ಅದು ಜಾಸ್ತಿ. ನೆಕ್ಸ್ಟ್ ಏನ್ರಿ ಪ್ಲಾನ್ ಅದಾವ್ರಿ? ಸೊ ನೆಕ್ಸ್ಟ್ ಪ್ಲಾನ್ ಏನು ಪ್ರೆಸೆಂಟ್ ಈಗ ಚಲೋ ಐತೀನಿ. ಸೊ ಇಷ್ಟೇ ಇರಲಿ, ಕಮ್ಮಿ ಆಗಬಾರ್ದು, ಪ್ಲಸ್ ಹೆಚ್ಚಿನ ಆಗಬಾರ್ದು. ಹೆಂಗಿದ್ದೀನಿ ಇಟ್ಟಿದ್ದು ಸಾಕಂತೀನ ಜೀವನದಾಗ. ಏನು ದುಡ್ಲಿ ಕೊಟ್ಟಂದೇವರ ದುಡಿಯೋದ, ಕೈ ತುಂಬ ದುಡ್ಲಿಕ್ಕದ. ಸೊ ಆರಾಮ್ ಅಷ್ಟು ಜನ ಸಪೋರ್ಟ್ ಮಾಡಿ ಎಷ್ಟ ಏನೇ ವಿಡಿಯೋ ಮಾಡ್ರೂ ಸಪೋರ್ಟ್ ಮಾಡ್ತಾರೆ. ಸೊ ಇಷ್ಟಿದ್ರೆ ಸಾಕು ನಾವು ಜೀವನದಾಗ. ಚಲೋ ಅದ್ರಿ ಅಣ್ಣ. ನಿಮ್ದು ಪ್ಯಾಷನ್ ಟ್ರಾವೆಲಿಂಗ್ ಅದ, ಅದನ್ನು ಮಾಡ್ತೀರಿ. ಈ ಕಡೆ ಸಮಾಜ ಸೇವೆನೇ ಮಾಡ್ತೀರಿ. ಸಮಾಜ ಸೇವೆ ಅಂತಲ್ರಿ, ನಾ ಸಮಾಜ ಸೇವೆ ಮಾಡೋರ ಅಲ್ಲ ನಾವು. ಕರೆ ಹೇಳ್ಬೇಕಂದ್ರೆ
ನಮ್ಮಂತ ಆ್ಯಕ್ಚುಲಿ ಸಮಸ್ಯೆ ತಿಳ್ಕೊಂಡೇಬಾರ್ದು, ಯಾಕೆ ಅವ್ರಲಿಂದ ಹೊಂಟಿದ. ಸೊ ಈಗ ಜನ ಸಪೋರ್ಟ್ ಮಾಡೋದಲ್ಲಿ ನಂಗೆ ಇವ್ರು ಕೊಡ್ತಾರೆ ಪ್ರಮೋಷನ್, ನನಗೆ ಅವ್ರು ಸಪೋರ್ಟ್ ಮಾಡಿದ ಜನ ಯಾರೇ ಕೊಡ್ತಾರೆ ಪ್ರಮೋಷನ್? ಕರೆಕ್ಟ್ ಕೊಡಲ್ಲ. ಅದಕ್ಕೆ ಏನಾದ್ರು ನಾವು ಅವ್ರಿಗೆ ಹೊಸ ಮಂದಿ ಕೊಡೋದಾಗಲ್ಲ. ಸೊ ಅವ್ರ ಮುಖಾಂತರ ಮಕ್ಳು ಕೊಟ್ಟರೆ ಎಲ್ಲರಿಗೂ ಸಮಾಧಾನ ಆಗ್ತದೆ. ಸೊ ಅದಕ್ಕಾಗಿ ಮಕ್ಳು ಕೊಟ್ಟಂಗೆ ಅದು ನಾ ಅನುಭವಿಸಿದಲ್ಲ ಅಂದ ಆ ಮಕ್ಳು ಕೊಟ್ಟ ದಿನ ಖುಷಿ ಇರ್ತಾರಲ್ಲ, ಆ ಖುಷಿಗೆ ಮಾಡುತ್ತೆ ಅಷ್ಟೇ. ಇದಕ್ಕೆ ಆ್ಯಕ್ಚುಲಿ ಇವರು ಬೇರೆದವರು ಈಗ ಯೂಟ್ಯೂಬ್ ಅಥವಾ ಏನೇ ವಿಡಿಯೋ ಮಾಡ್ತಾರಲ್ರಿ ಕ್ರಿಯೇಟರ್ಸ್ ಅದಾರಲ್ರಿ, ಇವ್ರು ಆ್ಯಕ್ಚುಲಿ ಇನ್ಫ್ಲೂಯೆನ್ಸರ್ಸ್ ಅಂತ ಕರೀತಾರೆ. ಅವ್ರು ನೋಡಿ ನಾವು ಇನ್ಫ್ಲೂಯೆನ್ಸಕ್ಕೆ, ಅವ್ರು ನೋಡಿ ನಾವು ಕಲಿತೇವೆ ಅಂತ. ಸೊ ಇನ್ಫ್ಲೂಯೆನ್ಸ್ ಅನ್ನೋದು ಎಲ್ಲರಿಗೂ ಹೊಂದೋದಿಲ್ಲ, ನಿಮ್ಮಂಥವ್ರಿಗೆ ಇದು ಹೊಂತದ ಇನ್ಫ್ಲೂಯೆನ್ಸರ್ ಅಂತ ಹೇಳಿ. ಅಂದರೆ ನೀವು ನಿಮ್ಮನ್ನು ನೋಡಿ ಇನ್ನೊಬ್ರು ಆದರೂ ಕಲಿತಾರೆ ಇಂಥದ್ದು ಕೆಲಸ ಮಾಡೋಕ್ಕೆ. ಭಾಳಷ್ಟು ಜನ ಏನು ಮಾಡ್ತಾರೆ ಅಂದರೆ ಬೆಟ್ಟಿಂಗ್ ಆ್ಯಪ್ಸ್ ಪ್ರಮೋಟ್ ಮಾಡ್ತಾರೆ, ರೊಕ್ಕ ಅವ್ರು ತಗೊಳ್ಳೇಬೇಕು ಬಿಡು, ಅವ್ರದ್ದು ಜೀವನ ಸಾಗ್ಬೇಕಂದ್ರೆ ತಗೊಳ್ಬೇಕು, ಅದಕ್ಕೇನು ಕ್ವಶನ್ ಇಲ್ಲ. ಬಟ್ ಇಂಥವು ಪ್ರಮೋಟ್ ಮಾಡೋದು ಇರ್ತದಲ್ಲ, ಕೆಲವೊಂದು ಕೆಟ್ಟ ಅಡ್ವರ್ಟೈಸ್ಮೆಂಟ್ ಮಾಡೋದು. ಬಟ್ ನೀವು ಹಂಗೆ ಮಾಡಾಕತ್ತಿಲ್ಲ, ನಿಮ್ದು ಬೇರೆ ಟ್ರ್ಯಾಕೇ ಐತದ. ನಮ್ಮ ಟ್ರ್ಯಾಕಲ್ಲಿ ಯಾವಾಗಲೂ ಅನ್ಬೇಕಂದ್ರೆ ನಿನಗೆ ಒಳ್ಳೇದು ಮಾಡೋದು ಅಲ್ಲಿ ಅಂದ್ರೂ ಕೆಟ್ಟದ್ರೆ ಮಾಡಬಾರ್ದು. ಅದಕ್ಕಾಗಿ ನಮ್ದು ನೋಡಿ ಎಷ್ಟೋ ಜನ ನೋಡ್ತಿರ್ತಾರೆ, ಸಣ್ಣ ಸಣ್ಣ ಮಕ್ಕಳು. ನಾವು ಯಾಕಂದ್ರೆ ಎಲ್ಲ ತಿರುಗಾಡ್ತೀವಲ್ಲ, ಅಣ್ಣ ನೀವು ವಿಡಿಯೋ ಭಾರಿ ನೋಡ್ತೀನಿ ಅಂತಾರೆ. ಸೊ ಏನೋ ಅವ್ರಿಗೇನೋ ಮೈಂಡ್ ಮ್ಯಾಚೂರ್ ಇರಲ್ಲ. ಸೊ ಅಂಥವ್ರಿಗೆಲ್ಲ ನಾವು ಈ ಥರ ಇಸ್ಪಟ್ ಆಡು, ನೀ ಗೇಮ್ ಆಡು ಇವೆಲ್ಲ ಹಾಕೋದು ರಾಂಗ್. ಇದು ಯಾರೇ ಮಾಡಲಿ ಮಾಡೋಕೆ ಹೋಗ್ಬಾರ್ದು ಆ್ಯಕ್ಚುಲಿ. ಯಾಕಂದ್ರೆ ಜನರಲ್ಲಿ ಸಪೋರ್ಟ್ ಮಾಡಿದ್ವಿ, ಅವ್ರ ರಿಟರ್ನ್ಸ್ ಎಲ್ಲ ಸಪೋರ್ಟ್ ಕೊಟ್ಟಾಗ ನಾವು ಅವ್ರಿಗೆ ರಿಟರ್ನ್ ಏನು ಕೊಡೋದು, ಒಂದು ಗೇಮ್ ಆಡ್ತು ಕೊಡೋದು. ಸೊ ಇವತ್ತು ಅಂಥವು ಆಡಿ ಎಷ್ಟೋ ಜನ ನಮ್ಮ ಸರ್ಕಲ್ದಾಗೂ ಎಷ್ಟೋ ಜನ ಹಾಳಾಗ್ಯಾರ, ಎಷ್ಟೋ ಜನ ಆತ್ಮಹತ್ಯೆ ಮಾಡ್ಕೊಂಡ್ರ. ಈ ಜ್ಯೋತಿಷ್ಯನು ನಾವು ನಿಮ್ಗೆ ಆ ಥರ ವಶೀಕರಣ ಮಾಡ್ತೀವಿ ಅದು ಮಾಡ್ತೀವಿ ಅಂತೆಲ್ಲ ಆಗ್ತಾರಲ್ಲ. ಸೊ ಅದ್ರಲಿಂತ ನಮ್ಮ ರಿಲೇಷನ್ದಾಗ ಒಬ್ರು ಹಾಕೊಂಡು ತೀರ್ಕೊಂಡ. ಸೊ ಆ ಜ್ಯೋತಿಷಿಗೆ 2-2 ಲಕ್ಷ ಎಷ್ಟು ಹಾಕಿ. ಸೊ ಈ ಥರ ಅದಕ್ಕೆ ಹೇಳ್ತೀನಿ, ಯಾರೇ ಇರಲಿ ಇವತ್ತು ಕಂಟೆಂಟ್ ಕ್ರಿಯೇಟರ್ ಇರಲಿ, ಸೊ ನಾ ಮತ್ತೊಬ್ರಿಗೆ ಹೇಳಿ ದೊಡ್ಡವಲ್ಲ. ಸೊ ನಂದ್ರಲಿಂತ ನನ್ನ ಅಡಿಲಿಂದ ಮತ್ತೊಬ್ರಿಗೆ ಕೆಟ್ಟದ್ದು ಹೋಗ್ಬಾರ್ದು. ಸೊ ಆ ಉದ್ದೇಶದಲ್ಲಿ ನಾನು ಎಡಿಟ್ ಮೆಂಟೇನ್ ಮಾಡ್ಕೊಂಡ್ಬಿಟ್ಟಿನಿ. ಇಲ್ಲಿ ಥರ ನಾನು ಐಡಿ ಇದ್ದಾಗ ನನ್ನ ಇನ್ಸ್ಟಾಗ್ರಾಮ್ ಆಗಿರಲಿ, ನನ್ನ ಯೂಟ್ಯೂಬ್ದಾಗ ಇರ್ಬೋದು, ಯಾವುದೇ ಥರ ಕೆಟ್ಟದ್ದು ಇರೋಂಥದ್ದು ಹಾಕಿಲ್ಲ ಇಲ್ಲಿ ತನ. ನಮ್ಮ ಧರ್ಮ ನಂದು ಒಳ್ಳೆತನ ಇಷ್ಟೇ ಹಾಕಿನ ಇಲ್ಲಿ ತನ. ಮತ್ತೊಂದು ಧರ್ಮಕ್ಕೂ ಬೈದಲ್ಲ, ಮತ್ತೊಂದು ಇದಕ್ಕೂ ಅದಲ್ಲ. ಸೊ ಯಾವುದೇ ಥರ ಇದ್ರೂ ಒಳ್ಳೆ ರೀತಿಲೇ ಮೇಂಟೈನ್ ಮಾಡ್ಬೋದು. ಇವತ್ತೊಂದು ಯೂಸ್ ಕಮ್ಮಿ ಆಗಲಿ, ಕೆಲವರು ಯೂಸ್ ಸಲ ಆಗ್ತಿರ್ತಾರ. ನನಗೆ ಯೂಸ್ ಇಂಪಾರ್ಟೆಂಟ್ ಇಲ್ಲ, ಇಲ್ಲಿ ಇದ್ದಷ್ಟು ಜನ ಕಾಯ್ಕೋಬೇಕು ಪ್ರೀತಿಗಳು. ಸೊ ಮತ್ತೊಂದ್ಸಲಿಂದ ಇದ್ದವ್ರಿಗೆ ಕಳ್ಕೋದು ಇಂಪಾರ್ಟೆಂಟ್ ನನಗೆ ಇಷ್ಟ ಇಲ್ಲ. ಈಗ ಅಷ್ಟು 1 ಲಕ್ಷ ಜನ 1,17,000 ಜನ ಇಷ್ಟು ಸಪೋರ್ಟ್ ಮಾಡ್ಯಾರ. ಸೊ ಯಾವುದೋ ಇದ್ರ ಸಲಿಂದ ಅಷ್ಟು ಜನಕ್ಕೆ ಕಳ್ಕೋದು ಇಂಪಲ್ಲ. ಅವ್ರು ಯಾಕೆ ನಂಬಿರ್ತಾರ, ಸಪೋರ್ಟ್ ಯಾಕೆ ಮಾಡಿರ್ತೀವಿ, ನಂಗೆ ಯಾಕೆ ನೀವು ಫಾಲೋ ಮಾಡ್ರಿ. ನಮ್ಮನ್ನ ನಮ್ಮಂತ ನಮ್ಗೆ ಸಪೋರ್ಟ್ ಅಂದ್ರೆ ಚಲೋ ಪ್ರಮೋಟ್ ಮಾಡ್ತಾನಿವ, ಚಲೋ ಕೆಲಸ ಮಾಡ್ತಾನಿವ. ಅದಕ್ಕಾಗಿ ನಾವು ಈ ಕೆಟ್ಟದ್ ಮಾಡೋದು ಚಲೋ ಅನ್ಸಲ್ಲ, ಮಾಡೋಕೆ ಮಾಡ್ಬಾರ್ದು. ಹಿಂದೂ ಮಾಡಲ್ಲ, ಈಗಲೂ ಮಾಡಲ್ಲ. ಆಕ್ಚುಲಿ ನಾ ಬಂದಿದ್ದೇನೆ ಟ್ಯಾಕ್ಸಿ. ಆಕ್ಚುಲಿ ಒಂದು ಡ್ರೈವರ್ ನಾವು ಆಕ್ಚುಲಿ ನಮ್ದೇ ಸ್ವಂತ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಅದ. ಸೊ ಅದು ನಡೆಸ್ತೀನಿ ಆಕ್ಚುಲಿ. ನಾ ಈಗಲೂ ಪ್ರೆಸೆಂಟ್ ಡ್ರೈವರ್ ಮಾಡ್ತೀನಿ. ಅದು ಯಾವಾಗಿಂದ ಚಾಲು ಆಗಿದ್ರಿ? ಫಸ್ಟ್ ನಾ ಡ್ರೈವರಿಂಗ್ ಮಾಡ್ಕೊಂಡು ಅದನ್ನು ಸೇಮ್ 100 ಆ ಟೈಮಿಗೆ. ನಂದು ಆ್ಯಕ್ಚುಲಿ 100 ಟೈಮಿಗೆ ಆ ಟೈಮಿಗೆ ಒಂದು ತೊಲೆ ITI ಮುಗಿದಿತ್ತು. ITI ಮುಗಿಸಿ ಒಂದು ITL ಕಂಪ್ನಿ ಡೆಮಾನ್ಸ್ಟ್ರೇಟ್ ಮಾಡ್ತಿದ್ದೆ ಸೋನಾಲಿ ಟ್ರ್ಯಾಕ್ಟರ್ ಶೋರೂಮ್ದಾಗ ಅಂತೇಳಿ. ಆಮ್ಯಾಗ ಅದು ಬಿಟ್ಟು ಬೇರೆ ಕಡೆ ಎಲ್ಲ ಕೆಲಸ ಬಗೆಯಿರಲ್ಲ ನಮಗೆ. ಯಾಕಂದ್ರೆ ನಾವು ಹಿಡಿತದಂಗೆ ಆಗಲ್ಲ ನಮ್ಮ ಕೈಲೆ. ಈ ಟೈಮಿಗೆ ಬಾ, ಆ ಟೈಮಿಗೆ ಹೋಗು ಅಂತೇಳಿ. ಸೊ ಹಂಗೆ ತಿಳಿದು ಏನು ಮಾಡೋದು, ಬಿಟ್ಟು ಏನು ಮಾಡಿದೆ, ಒಂದು ಕಾರ್ ತೊಗೊಂಡಿದ್ನ. ಕಾರ್ ಸುಮ್ಮನೆ ಒಂದು ಮನೆ ಸಲ ಸೆಕೆಂಡ್ ತೊಗೊಂಡಿದ್ದ. ಸೊ ನಾವು ಎಲ್ಲ ತಿರುಗಾಡ್ಕೋತ ಹಂಗೆ ಜನ ಹೆಚ್ಚಿಗೆ ಅಲ್ಕೋತು, ಕಸ್ಟಮರ್ಗಳು ಕಮ್ಮಿ ಆಗಲ್ತು. ಆ ಲೈನ್ದ ಹಂಗೆ ಕಂಟಿನ್ಯೂ ಮಾಡ್ಬೋದು. ಚಲೋ ಅದ್ರಿ, ನಿಮ್ದು ಪ್ರೊಫೆಷನ್ನು ಅದೇ ಐತಿ, ಪ್ಯಾಷನ್ನು ಅದೇ ಐತಿ. ನಿಮ್ಗೆ ಆ ಫೀಲ್ಡ್ ಬಗ್ಗೆ ಗೊತ್ತದ? ಫೀಲ್ಡ್ ಬಗ್ಗೆ ಆಲ್ಮೋಸ್ಟ್, ಯಾಕಂದ್ರೆ ನಾವು ಇಂಟ್ರೆಸ್ಟ್ ಮೊದ್ಲಿಂದನೇ ಇಂಟ್ರೆಸ್ಟ್ ಇದೆ ಅದ್ರಾಗ. ತಿರುಗಾಡೋದು ನನಗೆ ಹುಚ್ಚು ಭಾಳ ಇತ್ತು ಮೊದ್ಲಿಡ್ದೇನೆ ಆ್ಯಕ್ಚುಲಿ. ಈ ಬೈಕ್ಗಿಂತ ಟ್ರಿಪ್ ಕರ್ಕೊಂಡು ಹೋದೋ ಭಾರಿ ನಂಗೆ ಕಾಯಷ್ಟು. ಮಳಿಗಾಲ ತಿರುಗಾಡೋದು, ಈ ಥರ ತಿರುಗಾಡೋದು ಮೊದ್ಲಿಂದನೇ ಫ್ಯಾಷನ್ ಅದ ನಂಗೆ. ಅದು ತಿರುಗಾಡೋದು ಈಗ ಅದನ್ನು ತಿರುಗಾಡಕ್ಕೆ ಈಗ ಅದನ್ನು ನಾ ವರ್ಷನಾಗ ನಾನು ಅನ್ಸಂಬಿಟ್ಟು ಒಂದು 6 ತಿಂಗಳು ಟೈಮ್ ಮನೆ ಇರ್ತೀನಿ, 6 ತಿಂಗಳು ಹೊರಗೆ ಇರ್ತೀನಿ. ತಿರುಗಾಡೋದು, ನಾವು ಸಂಗಡ ಗ್ಯಾಸ್ ಒಯ್ಯೋದು, ನಾವು ಒಂದಲ್ಲ ಅನುಭವಿಸಿ ನಮ್ದು ಅಡುಗೆ ಮಾಡ್ಕೊಂಡು ಅದು ನಂಗೆ ಭಾಳ ಒಂಥರ ಆ ಲೈಫ್ ಮತ್ತೆ ಸಿಗಲ್ಲ ಟೈಮ್. ಈ ಟ್ರಿಪ್ಪಿಗೆ ಹೋದಾಗ ಅದೇನು ನಾವು ಮಾಡ್ಕೊಂಡು ನಿಂತೇವು, ಆ ಟೈಮ್ ಮತ್ತೆ ಸಿಗಲ್ಲ. ಅದಕ್ಕೆ ಪ್ರತಿಯೊಂದು ಟೈಮ್ನು ಅನುಭವಿಸ್ಬೇಕತ್ ನಾವು. ಇರೋದೇ ಒಂದು ಜನ ಮುಂದೆ ಬಿಡ್ತೇವೆ ಗೊತ್ತಿಲ್ಲ, ನೋಡಿಲ್ಲ. ಪ್ರತಿಯೊಂದು ಟೈಮು ಒಳ್ಳೆತನ ಅನುಭವಿಸ್ಬೇಕು ಒಳ್ಳೇದಾಗಿ. ಎಂಥ ಕಷ್ಟ ಬರ್ತಿರ್ತಾವ ಹೋಗ್ತಿರ್ತಾವ, ಅವತ್ತಲ್ಲಿ ಕಟ್ಸ್ಬೋದು ಕಷ್ಟ. ಆ ಕಷ್ಟ ಬಂದದ ಆಗ್ಯದ, ತಪ್ಪಾಗ್ಯದ. ಈಗ ತಪ್ಪಿಗೆ ಅದು ನೆನೆಸ್ಕೊಂಡು ಅದಕ್ಕೆ ಇದು ಮಾಡೋದಿಲ್ಲ, ಅದು ಸೊಲ್ಯೂಷನ್ ಹುಡ್ಕೊಳ್ಬೇಕು. ಅದಕ್ಕೆ ಏನೋ ದಾರಿ ಹುಡ್ಕೊಳ್ಬೇಕು. ಸೊ ಆ ಮೆಂಟಾಲಿಟಿಯಾಗಿ ನಾವು ಬೆಳೆದವ ನಾವು. ಈಗಾದ್ರೂ ಹಂಗೆ ಏನೇ ಲಾಸ್ ಆಗಲಿ ಇದಾಗಲಿ
ಆಯ್ತದ ಅಲ್ಲಿಗೆ. ಸೊ ನಮ್ದೇನದ ಮುಂದಿನ ನೆಕ್ಸ್ಟ್ ಹಿಂದ ಆಗೋಯ್ತು, 1 ಗಂಟೆ ಹಿಂದ ಆಗೋಗಿದ್ಮೇಲೆ ತಲೆ ಕೆಡ್ಸಲ್ಲ. ಸೊ 1 ಗಂಟೆ ಏನ್ ಮುಂದೆ ಹೆಂಗ್ ಮಾಡ್ಬೇಕು ಅಷ್ಟೇ ವಿಚಾರ ಮಾಡ್ಬೇಕು, ಪ್ರತಿಯೊಬ್ಬರು ಹಂಗೆ ಮಾಡ್ಬೇಕು. ಹಳಿದ್ ವಿಚಾರ ಮಾಡ್ರೆ ನಿಂದೇನು ಸಮಸ್ಯೆ ಬರಲ್ಲ. ಸೊ ಹಾಗೆ ಅದ ಈಗ ಒಂದ್ ತಪ್ಪರಿಕೆ ಆಗ್ಬೇಕು, ಅದಕ್ಕೆ ಒಂದು ಪರಿಹಾರ ಹುಡ್ಕೋಬೇಕು ಅಷ್ಟೇ. ಸೊ ಈ ಮೈಂಡ್ ಸೆಟ್ ಇರೋರು ಭಾಳ ಕಡಿಮೆ ಇರ್ತಾರೆ. ಎಲ್ಲಾರ್ಗಿ ರೊಕ್ಕ ಇರ್ತದ, ರೊಕ್ಕದ ಬೆನ್ನು ಹತ್ತಿರ್ತಾರ, ರೊಕ್ಕ ಇರ್ತದ, ಅಡ್ಡಾಡಕ್ ಟೈಮ್ ಇರಲಿಲ್ಲ, ಮನೆ ಫ್ರೆಂಡ್ಸ್ ಜೊತೆ ಟೈಮ್ ಕೇಳಕ್ ಆಗೋದಿಲ್ಲ. ಅದು ಮಾಡೋ ಸಲಗೆ ರೊಕ್ಕ ಗಳಿಸಾಗತಿ, ಲಾಸ್ಟಿಗೆ ಅದೇ ಮಾಡಕ್ ಆಗತ್ತಿಲ್ಲ ನಮಗ. ನಾವು ರೊಕ್ಕ ಎಷ್ಟೇ ಗಳಿಸಿದ್ರು ನನಗೆ ಅನ್ಸೋ ಮಟ್ಟಿಗೆ ಬಿಲಿಗೇಟ್ಸ್ ಅಂತೇಳಿ ಒಬ್ಬ ನನಗೆ ಗೊತ್ತಿಲ್ಲ, ವರ್ಲ್ಡ್ ಶ್ರೀಮಂತ ಬಿಲಿಗೇಟ್ಸ್ ಅಂತೇಳಿ. ಸೊ ಒಂದು ಮಾತು ಹೇಳ್ತಾನೆ ಯಾವುದೋ ಒಂದು ಇಂಟರ್ವ್ಯೂದಾಗ, ಯಾವಾಗ ಒಂದು ಟೈಮ್ ವಿಡಿಯೋ ನೋಡಿದ್ದೆ ಅಷ್ಟೇ, ನನಗೇನಂತ ಪರ್ಫೆಕ್ಟ್ ಇಂಗ್ಲೀಷ್ ಗೊತ್ತಾಗಲ್ಲ. ಅವನು ಇರ್ತಾನೆ, ನನ್ನ ಬಲ್ಲಿ ಎಷ್ಟೋ ರೊಕ್ಕ ಅವ, ಎಷ್ಟೋ ರೂಪಾಯಿ ಅವ, ಎಲ್ಲನೇ ಅದ ನಂಬಲ್ಲಿ, ನನಗೆ ಎಲ್ಲನೇ ಅದ, ನನಗೆ ಇನ್ನಂತನೂ ಖರೀದಿ ಮಾಡೋದಾಗಲ್ಲ ಅದ. ಒಂದು ನೆಮ್ಮದಿ, ಒಂದು ಆರೋಗ್ಯ, ಕರೆಕ್ಟ್, ಮನಃಶಾಂತಿ, ಒಂದು ಆರೋಗ್ಯ, ಇವೆರಡು ಒಟ್ಟ ಖರೀದಿ ಮಾಡೋಗಲ್ಲ ನಾನು. ಸೊ ನಂಗೆ ತಿಳಿತು, ಕರೆನೂ ತಿಳಿತಲ್ಲ ಅದ. ಯಾಕೆ ಎಷ್ಟೇ ರೊಕ್ಕ ಇದ್ರೂ ಆರೋಗ್ಯ ಕಾಪಾಡ್ಕೋಗಲ್ಲ. ನೆಮ್ಮದಿ, ಮನಸ್ಸಿಗೆ ನೆಮ್ಮದಿ ಸಿಗ್ಬೇಕಂದ್ರೆ ಅದೂ ಆಗಲ್ಲ. ಮನಸ್ಸಿಗೆ ನೆಮ್ಮದಿ ಅದ್ರಲ್ಲೇ ಸಿಗ್ತದ ಅಂದ್ರೆ ನೀ ಖುಷಿ ಇದ್ದಾಗಟ್ಟೆ ನೆಮ್ಮದಿ ಸಿಗ್ತದ. ನಿನ್ನ ಬಲ್ಲಿ ಸುತ್ತ ರೊಕ್ಕ ಇದ್ರೂ ನೆಮ್ಮದಿ ಸಿಗಲ್ಲ. ಒಟ್ಟು ಇಂಪಾರ್ಟೆಂಟ್ ಖುಷಿ ಇರ್ಬೇಕು. ನೀ ಹಂಗೆ ಆ ಖುಷಿ ಹುಡುಕೋದ ನಮ್ ಕೆಲಸ. ಖುಷಿ ಡೆಫಿನೆಟ್ಲಿ ಖುಷಿಯಾಗಿ ಅದಿರಿ ಹಂಗೆ ಯಾವಾಗ್ಲೂ ಆರಾಮ್ ರಾಜನ ಇದು ಮಾತ್ರ ಈಗ ಪಕ್ಕ. ನಾವು ಯಾವಾಗ್ಲೂ ಯಾರ್ತು ಹಿಡಿತದಾಗ ಕೆಲಸ ಮಾಡೋದಲ್ಲ. ನಮ್ದು ಕೆಲಸ ಆಯ್ತು, ನಾ ಆಯ್ತು, ನನಗೇನು ಅನಿಸ್ತ ನಾ ವಿಡಿಯೋ ಮಾಡಾಕ್ತೀನಿ, ಇಷ್ಟೇ ನಮ್ದು, ನನ್ನ ಲೈಫ್ ನನ್ನದಾಗಂತ. ಚಲೋ ಅದ್ರಿ. ಮೊನ್ನೆ ಫ್ರೆಂಡ್ ಜೊತೆ ಕುಂಭಮೇಳಕ್ಕೆ ಹೋಗಿದ್ದೆ. ಕುಂಭಮೇಳಕ್ಕೆ ಹೋಗಿದ್ದಾರೆ. ಹೆಂಗಿತ್ರಿ ಕುಂಭಮೇಳ? ಕುಂಭಮೇಳದು ಆಕ್ಚುಲಿ ಮುಂಜಾನೆ ಪ್ಲಾನ್ ಮಾಡಿದೆವು, ಸಂಜೆಗೆ ಬಿಟ್ಟೆ ನಾವು. ಹಂಗೆ ಮುಂಜಾನೆ ಪ್ಲಾನ್ ಮಾಡಿ ಗ್ಯಾಸ್ ಗೀಸ್ ಹಾಕೊಂಡು ಸಂಜೆಗೆ ಇಳಿದು ಬಿಟ್ಟು ಸೀದಾ 10 ಬಿಟ್ಟು ಓಂಕಾರೇಶ್ವರ, ಉಜ್ಜಯಿನಿ, ಕುಂಭಮೇಳ, ಅಯೋಧ್ಯ, ಕಾಶಿ ಮುಗಿಸ್ಕೊಂಡ್ ಬಂದ್ಬಿಟ್ಟೆ ನಾವು. ಈಗ ಮಂದಿ ಜಾಸ್ತಿ ಅದಾರೇನ್ರಿ ಅಲ್ಲಿ? ಇಲ್ಲ, 29ಗೆ ಒಂದು ಮಾನವೀಯ ಅಮಾವಾಸ್ಯೆ ಅಂತಿತ್ತು. ಆ ಅಮಾವಾಸ್ಯೆ ದಿನ ಏನಿರ್ತದ, ಎಲ್ಲಾ ಗ್ರಹಗಳು ಒಂದೇ ಇದ್ರಾಗಿರ್ತಾವ, ಲೈನ್ದಾಗ ಇರ್ತಾವ, ಸ್ಟ್ರೇಟ್ ಆಗಿರ್ತಾವ. ಗ್ರಹಗಳು ವಸ್ತು ಬಂದು ಲೈನ್ ಹಿಂಗೆ ಕಲ್ತಿರ್ತಾವ ಅಂದ್ರೆ ಒಂದಿನೊಂದು ಅಂತೇಳಿ. ಸೊ ಅದಕ್ಕೆ ಅವ್ ಜಳಕ ಮಾಡ್ರೆ ಒಂದು ಪುಣ್ಯ, ಒಂದು ಹೆಚ್ಚಿಗೆ ಅಂತೇಳಿ. ಸೊ ಹಂಗಾಗಿ ಜನ ಕ್ರೌಡ್ ಆಗ್ಯಾವ, ಅದು ಜಾಸ್ತಿ ಇರ್ತಾವ. ಈಗ ಸ್ವಲ್ಪ ಮತ್ತೆ ಲೆವೆಲ್ ಬರ್ತದೆ. ಯಾಕೆ 26 ತನದಲ್ಲ ಈಗ ಆರಾಮ. ಈಗ ಅಲ್ಲಿ ಹೋದಾಗ ಅರೇಂಜ್ಮೆಂಟ್ ಎಲ್ಲ ಹೆಂಗ್ ಮಾಡಿದ್ರಲ್ಲಿ? ಚಲೋ ಮಾಡ್ರ ಅರೇಂಜ್ಮೆಂಟ್. ಆಕ್ಚುಲಿ ಅರೇಂಜ್ಮೆಂಟ್ ಯಾಕಂದ್ರೆ ನಾವು ನೋಡಿದ ಪ್ರಕಾರ ತಿರ್ಗಾಡಿ ನೋಡಿದ ನಾವಾದ್ರು ಒಂದು 2-3 ಲಕ್ಷ ಬಾತ್ರೂಮ್ ಕಟ್ಟಾರ. ಅಂದ್ರೆ ಪೈಪ್ಲೈನ್ ಮಾಡ್ಯಾರ ಸಮುದ್ರದಾಗೆ, ಉಸುಕನಾಗೆ ಪೈಪ್ಲೈನ್ ಮಾಡ್ಯಾರ. ಸೊ ಅಲ್ಲೆಲ್ಲ ಎಮರ್ಜೆನ್ಸಿಗಾಗಿ ಆಂಬುಲೆನ್ಸ್ 1700 ಆಂಬುಲೆನ್ಸ್ ಅಲ್ಲಿ. ಅದಕ್ಕೆ ಒಂದು 2 ಮಾಡ್ಯಾರ ಆಂಬುಲೆನ್ಸ್. ಏನೇ ಜನಕ್ಕೆ ಇದಾದ್ರು ಪ್ರತಿಯೊಂದನ್ನು ಪೊಲೀಸ್ ತೋರಿ, ಆರ್ಮಿ ತೋರಿ, ಆಂಬುಲೆನ್ಸ್ ತೋರಿ, ಹೆಲ್ತ್ ಬಗ್ಗೆ ತೋರಿ, ಡಾಕ್ಟರ್ಸ್ ಎಲ್ಲಾನು ವ್ಯವಸ್ಥೆ ಮಾಡ್ಯಾರ. ಸೊ ಇಷ್ಟು ಕೋಟ್ಯಾಗಟ್ಟಲೆ ಜನ ಬಂದಾರ ಅಂದ್ರೂ ಯಾವ ಥರ ಅನಾಹುತ ಆಗಿಲ್ಲ ಅಂದ್ರೆ. ಸೊ ಮೊನ್ನೆ ಅದು ಕಾಲು ತುಳಿತಾ ಇದ್ರು ಹಿಂಗೆ ಆಯ್ತು. ಮಂಕೊಂಡ್ರಿ ಆ್ಯಕ್ಚುಲಿ ಜನ, ಅವರು ಮಂಕೊಂಡಿ ಜನ. ಇವರು ಸ್ನಾನ ಮಾಡಕ್ ಹೋದವ್ರು ಬ್ಯಾರಿಕೇಡ್ ಹಾರ ಬಂದವರು ಓಡ್ಕೊತ ಹೊಂಟ್ರ. ಅವ್ರು ಒಬ್ಬ ಹೊಡೆ ಅಂತ ಹೊಸ ನೋಡ್ಯಾರ. ಸೊ ಆಮ್ಯಾಗ ಇವರು ಮಂಕೊಂಡ್ರು ಹೊಸ ಮಂದಿ ಅವ್ರು ಓಡ್ತಾರ, ನಮ್ಮ ಹೇಳ್ತಾರೆ ಅವರು ಓಡಕ್ ಹೋಗ್ಯಾರ. ಒಂದಿಷ್ಟು ಮಂದಿ ಕಾಲು ತುಳಿತ ಹಿಂಗಿದಾಗ್ಯದು, ಇನ್ಸಿಡೆಂಟ್ ಆಗ್ಯದ. ಸೊ ಆ ಥರ ಒತ್ತಡಕ್ಕಿಲ್ಲಿಂದ ಆಗಿಲ್ಲ ಅದು. ಸೊ ಒಬ್ರು ಯಾರೋ ಓಡಿದಕ್ಕೆ ಏನೋ ಆಗಿದಕ್ಕೆ ಬ್ಯಾರಿಕೇಡ್ ಹಾರ ಬಂದರು. ಸೊ ಆ ಬ್ಯಾರಿಕೇಡ್ ಈಗ ಮಂಕೊಂಡ್ರ ಮ್ಯಾಗ ಬಿದ್ದರು ಅಷ್ಟೇ. ಸೊ ಉಳ್ಕಿದೆಲ್ಲ ಚಲೋ ಅದ, ಹಂಗೇನೆಲ್ಲ. ಬಟ್ ಈ ಸಲ ಅಂತೂ ಮಾರ್ಕೊಂಡು ಭಾರಿ ಮಾಡ್ಯಾರ ವ್ಯವಸ್ಥೆ. ಪ್ರತಿ ಸಲ ಹೋಗಿರ್ತೀರಿ? ಪ್ರತಿ ಸರಿ ಅಂತ ಕುಂಭಮೇಳಕ್ಕೆ ಹೋಗಿದ. ಫಸ್ಟ್ ಟೈಮ್ ಹೋಗಿದ್ದು ಕುಂಭಮೇಳಕ್ಕೆ, ಫಸ್ಟ್ ಟೈಮ್ ಅದು ಕುಂಭಮೇಳಕ್ಕೆ ಹೋಗಿದ್ದೆ ಫಸ್ಟ್ ಟೈಮ್. ಹೋದ ವರ್ಷ ಅಯೋಧ್ಯೆ ಓಪನಿಂಗ್ ಹೋಗಿದ. ಈ ವರ್ಷನೂ ಅದೇ ದಿನ ಅದೇ ಡೇಟಿಗೆ ಅಲ್ಲೇ ಇದೆ ಸಂಕ್ರಾಂತಿ ಹಬ್ಬಕ್ಕೆ. ಹೋದ ಸಂಕ್ರಾಂತಿಗೂ ಅಲ್ಲೇ ಅದ್ನ ಓಪನಿಂಗ್ ಇತ್ತಲ್ಲ. ಓಪನಿಂಗ್ ಐತೆ 2024-22 22 ತಾರೀಕು 2024 ಓಪನಿಂಗ್ ಇದ್ದಾಗ ಅವತ್ತು ಅಲ್ಲೇ ಇದ್ದೆ ನಾವು ಓಪನಿಂಗ್ ಟೈಮ್. ಈ ಸಲನು ಅಲ್ಲೇ ಆಟ ಡೇಟಿಗೆ ಅಲ್ಲೇ ಇದ್ದೆವು. ಕರೆಕ್ಟ್. ಅದು ಪ್ಲಾನ್ ಇಲ್ಲಾರೆ, ಪ್ಲಾನ್ ಇಲ್ಲಾರದೆ ಒಂದು ಕರ್ಸೋದು ಇಚ್ಛೆ ಇತ್ತು ಅಂತ ದೇವ್ರು ಕರ್ಸೋದು. ಕರೆಕ್ಟ್. ಕೇದಾರ್ನಾಥಕ್ಕೂ ಹೋಗಿದ್ರಿ? ಕೇದಾರ್ನಾಥ್ 3 ವರ್ಷ ಕಂಟಿನ್ಯೂ ಹೊಂಟೀನಿ. 3 ವರ್ಷ? 3 ವರ್ಷ ಆಯ್ತು. ಈ ವರ್ಷನೂ ಹೊಂಟೀನಿ, ಕರ್ಕೊಂಡೀನಿ. ಯಾವಾಗಾದ್ರಿ? ಮೇ 10 ತಾರೀಕು ಹೋಗ್ಬೇಕಿಲ್ಲ. ಈ ವರ್ಷ ಮೇ 2ಕ್ಕೆ ಓಪನ್ ಆಗ್ತದ. ಮೇ 10ಕ್ಕೆ ನಾವು ಹೋಗ್ತೀವಿ. ಸೊ ಕೇದಾರ್ನಾಥ್ ಹೆಂಗ್ ಅನ್ಕೊಂಡಿನಿ, ನನಗೆ ಎಲ್ಲಿ ತನ ಆತ ಅಲ್ಲಿ ತನ ಹೋಗ್ಬೇಕು ಅನ್ಕೊಂಡಿನಿ ನಾವು ಪ್ರತಿ ವರ್ಷ. ಅಲ್ಲಿ ಒಂದ್ ತರ ಪೀಸ್ ಸಿಗ್ತದ. ಅಲ್ಲೊಂದು ಹೋದ್ರೆ ಅದು ಕೇದಾರ್ನಾಥ್ ನಡ್ಕೊಂಡು ಮ್ಯಾಗ ಹೋದ ಬಳಕ ಅಲ್ಲ ಆಗಾದ ಖುಷಿನೇ ಬೇರೆನೆ. ಅಲ್ಲಿ ಒಂಥರ ಈ ಎಲ್ಲ ಇದ್ರಾಗ ಇಂಥದೆಲ್ಲ ನಮ್ದೊಂದು ಗುಡಿ ಅದ, ಈ ಥರ ಹ್ಯಾಂಗ್ ನಿಂತದ್ದು, ಎಷ್ಟೋ ಫ್ಲಡ್ ಆದ್ರೂ ಈ ಗುಡಿ ಬೀಳಿಲ್ಲ. ಸೊ ಅಲ್ಲೊಂದು ಕೆಲವೊಂದು ದೇವ್ರುಗಳಿಗೆ ನಂಬಲಾರ್ಸನೆಗೆ ನಮ್ಮಂಥ ಸನ್ನಿವೇಶಗಳು ಅಲ್ಲಿ. ಕೇದಾರ್ನಾಥ್ನ ರಾತ್ರಿ -5-6 ಇತ್ತು. ಅಂತರ್ದಾಗ ದರ್ಶನ ಮಾಡೀನಿ ರಾತ್ರಿ.
ಅದಕ್ಕೆ ಅಲ್ಲಿ ಕುದುರೆ ತಗೊಂಡು ಹೋಗ್ತಾರ ಮತ್ತೆ ಕುದಿಸ್ಕೊಂಡು ಹೋಗ್ತಾರ ಕುದುರೆ. ಬಟ್ ನಾ ಇಲ್ಲಿ ನಡ್ಕೊಂಡು ಹೋಗೋದು ನಡ್ಕೊಂಡು ಹೋಗೋದು. ಕುದುರೆ ತಗೊಂಡು ಹೋಗ್ತಾರ ಜನ. ಸೊ ಅಲ್ಲಿ ಒಂದ್ 20,000 ಕುದುರೆ ಅಲ್ಲಿ. 20 ಆ ಕುದುರೆ ಚಲೋ ರೀತಿಯಾಗಿ ತಿನ್ಸಿ ಉಣಿಸಿ ಕರ್ಕೊಂಡು ಹೋದ್ರೆ ಏನ್ ಅನ್ಸಲ್ಲ. ಆಕ್ಚುಲಿ ತಿನ್ಸಿ ಉಣಿಸಿ ಕರ್ಕೊಂಡು ಹೋದ್ರೆ ಕುದುರೆನೇ ಇರಲ್ಲ ಮ್ಯಾಗ. ಅವನು ಇದು ಆತವ. ಅವಕ್ಕ ಸ್ವಲ್ಪ ನಶೆ ಮಾಡಿಸಿ ಈಚ ಕರ್ಕೊಂಡು ಹೋಗ್ತಾರ ಕುದುರೆಗೆ. ಕುದುರೆ ಹೋಗೋದು ಒಂಥರ ನನ್ನ ಅನ್ಸಮಟ್ಟಿಗೆ ಹೋಗ್ಬಾರ್ದು ಅನಿಸ್ತ. ಕುದುರೆ ಬಿತ್ತಂದ್ರೆ ನೀವು ಜೀವ ಇರಲ್ಲ, ಜೀವ ಆಗಿರಲ್ಲ. ಕುದುರೆ ಒಂದ್ ಟೈಮ್ ಬೀಳ್ತಾನ ನಮ್ಮ ಎದುರು ಸ್ವಲ್ಪ ಬಿದ್ದ ಕುದುರೆಗಳು ಅಲ್ಲಿ ಸತ್ಯ ಅಲ್ಲೇ ಕುದುರೆ ಅಲ್ಲೇ ಬಿಡ್ತಾರ. ಒಯ್ಯಲ್ಲ ಮಾತು ಕುದುರೆಗೆ ಹೋಗಕ್ ಎಲ್ಲಿ ಒಯ್ಯದತ್ತಲ್ಲ ಅಂತ ಇದ್ರಾಗ ಒಟ್ಟ ಒಯ್ಯದಾಗಲ್ಲ. ಸೊ ಕುದುರೆ ಹೋಗ್ಬಿಟ್ಟು ಹೋಲಪ್ ಅಂತ ಪರಿ ನಿಮಗೆ ಸೇಫ್ಟಿ ನಮಗೆ ನೋಡೋದಾಗಲ್ಲ ಅಂದ್ರೆ ಹೆಲಿಪ್ಯಾಡ್ ಬುಕ್ ಮಾಡ್ರಿ. ಯಾವ್ದ್ರಿ? ಹೆಲಿಪ್ಯಾಡ್, ಹೆಲಿಕಾಪ್ಟರ್ ಅದು ಬುಕ್ ಮಾಡೋದಾರ ಹೋಗ್ಬೋದು. ಬಂದು ಕುದುರೆ ತಾಸ್ಕೊಳ್ಬೇಡ್ರಿ. ಜನ ಅಲ್ಲ ಅಲ್ಲೇ ಡೋಲಿದಾಗ ಹೋಗ್ತಾರೆ. ಅವ್ರಿಗೆ ಅವ್ರು ತಗೋರಿ. ಯಾಕೆ ಅವ್ರು ದುಡಿದು ಅವ್ರು ಒರಿಜಿನಲ್ ಆಗಿ ದುಡಿದು ಒಯ್ತಾರೆ ನಿಮಗೆ. ಸೊ ಅವ್ರು ಸೇಫ್ಟಿಲಿ ಒಯ್ತಾರ. ಅವ್ರಿಗೆ ಸ್ವಲ್ಪ ಕುದುರೆಗೆ ಡಬಲ್ ರೇಟ್ ಇರ್ತದ. ಡೋಲಿದಾಗ ಹೋಗ್ರಿ, ಕುದುರೆ ಹೋಗ್ಲಿಕ್ಕೆ ಹೋಗ್ಬಾರ್ದು ಅಂತಿನ. ಕುದುರೆ ನನಗೆ ಅಂತ ಸೇಫ್ ಅನ್ಸಲ್ಲ ಕುದುರೆ. ಜೋಲಿ ಹೊಕ್ಕದ ಕುದುರೆ ಯಾಕಂದ್ರೆ ನಶೆ ಮಾಡಿಸ್ತಾರ, ಅದು ಗಾಂಜಾ ಸೇವಿಸ್ತಾರ. ನಾನು ನೋಡಿದ ಕಣ್ಣಾರೆ ಅದ. ಅದು ಯಾಕಂದ್ರೆ ನಶೆದಾಗ ಏನಾಗ್ತದೆ ಯಾರಿಕೊನ ಪಾಪ ಅವು ಅಜ್ಜಿ ನಾವು ಕೂತಿ ನಮ್ ಕೈಲಿ ಆದ್ರೂ ಹೋಗ್ಬೇಕು ಅನ್ನೋದ ದೇವ್ರ. ನನಗೆ ಅಲ್ಲಿ ಬಾ ಅಂತಂದಿಲ್ಲ. ನಿಂಗೆ ತ್ರಾಸ್ ಮಾಡಿ ನಿಮ್ ಕೈಲಿ ಆತದ ಬಾ ಎಲ್ಲ ಬರ್ಲಕ್ ಹೋಗೋದು. ಕೆಲವೊಬ್ರಿಗೆ ವಯಸ್ಸಾದವ್ರು ಹೋಗಿರ್ತಾರ. ಅವ್ರಿಗೆ ವಯಸ್ಸಾದವ್ರು ಡೋಲಿದಾಗ ಹೋಗುದು ಅಷ್ಟ್ರ. ಕುದುರೆ ಮ್ಯಾಗ ಕೂತಿ ಟೊಂಕನ ಬ್ಯಾನ್ ಆಗಿರ್ತದ. ಅದು ನಡೆದಿ ಹೊಡೆದಿ. ಎಷ್ಟು ತಾಸು ಆಕದ್ರಿ ಜರ್ನಿ ನಡ್ಕೋತ ಹೋದ್ರೆ 8-10 ತಾಸು. ಅಷ್ಟು ದೂರ ಆದ್ರೆ ಅಷ್ಟು 23 ಕಿಲೋಮೀಟರ್. ಆಕ್ಚುಲಿ 16 ಕಿಲೋಮೀಟರ್ ಬೋರ್ಡ್ ಅದು. 2011 ಫ್ಲಡ್ ಆಯ್ತು ಅಲ್ಲಿ. ಆ ಫ್ಲಡ್ ಆದಾಗ ಒಂದು ಗುಡ್ಡ ಕೊರಬೇಕು, ಅದು ರೋಡ್ ಬಂದ್ ಬಿತ್ತು. ಸೊ ಈ ಕಡೆದ ಗುಡ್ಡ ಆ ಗುಡ್ಡದಾಗ ಹಾಕರಲ್ಲ. ಅದು 23 ಕಿಲೋಮೀಟರ್ ಆಗಿದೆ ಈಗ ಟ್ರೆಕ್ಕಿಂಗ್. ಮೊದ್ಲಿಗೆ ಎಷ್ಟಿತ್ತು? 16 ಕಿಲೋಮೀಟರ್ ಇತ್ತು. 10 ಕಿಲೋಮೀಟರ್ 10-5 ಕಿಲೋಮೀಟರ್ ಹೆಚ್ಚು ಮಾಡ್ರಿ. ಯಾಕೆ ಗುಡ್ಡದಲ್ಲಿ ಚೇಂಜ್ ಐತಲ್ಲ, ಗುಡ್ಡ ಚೆನ್ನಾಗಿ ಹೆಚ್ಚಾಯ್ತು. ಮತ್ತೆ ಯಾವ್ಯಾವ ಪುಣ್ಯಕ್ಷೇತ್ರಗಳು ನೀವು ಹೋಗಿರಿ? ಇದು ಅಂತಾರಲ್ಲ ಏನದು ಜ್ಯೋತಿರ್ಲಿಂಗಗಳು. 12 ಜ್ಯೋತಿರ್ಲಿಂಗ ಅಲ್ಲ 10 ಮುಗ್ದ. ನಾನು 10 ಜ್ಯೋತಿರ್ಲಿಂಗ ಮುಗ್ದ. ಇನ್ನೊಂದು ಕೇದಾರ್ನಾಥ್ ಮುಗ್ದದ. ಮತ್ತ ಓಂಕಾರೇಶ್ವರ, ಉಜ್ಜಯಿನಿ, ಕಾಶಿ, ರಾಮೇಶ್ವರಮ, ಶ್ರೀಶೈಲ, ಮತ್ತ ಇದು ಕೃಷ್ಣೇಶ್ವರ ಮಹಾರಾಷ್ಟ್ರದಾಗ ಇದ್ದಿದ್ದು, ತ್ರಿಂಬಕೇಶ, ಭೀಮಾಶಂಕರ ಎಲ್ಲ ಮುಗಿದವ ಆಲ್ಮೋಸ್ಟ್. ಇನ್ನೆರಡು ಉಳ್ದಾವ. ಅವ್ಯಾವ ಅಂದ್ರೆ ಸೋಮನಾಥ, ಇನ್ನೊಂದು ಬೈದ್ಯನಾಥ, ಸೋಮನಾಥ ಒಂದು 2 ಉಳ್ದಾವ. ಹೋಗೋ ಪ್ಲಾನ್ ಅವು ಮುಗಿಸ್ತಾವ ಆರಾಮ್ ಸಾಯತನ. ಈಗ ಮತ್ ಹಿಂಗೆ ನಮ್ದು ಹಿಂಗೆ ಪ್ಲಾನ್ ಇಲ್ಲ ನಮ್ದು. ಹಿಂಗೆ ಹೋಗ್ಬೇಕು ಅಂದ್ರೆ ಯಾವಾಗ ಹಿಂಗೆ ಆತದ ಹಂಗೆ ರೈಟ್ ಹೇಳ್ಬಿಡೋದು. ಕೆಳಗ ನಿಮ್ಮ ಎಷ್ಟು ವಿಡಿಯೋ ನೋಡಿನಿ ಎಲ್ಲ ಲಡಾಖ್ ಇಲ್ಲ ಮನಾಲಿ ಯಾಕಂದ್ರೆ ಲಡಾಖ್ ಹೋದೆ ಅಂದ್ರೆ ಒಂದೊಂದು ತಿಂಗಳು ಹೋಗಿರ್ತಾವ. ಸೊ ಹಿಂಗಾಗಿ ವಿಡಿಯೋ ಅವಶ್ಯ ಆ ಸೈಡ್ ಹೆಚ್ಚಿಗಿರುತ್ತೆ. ಲಡಾಖ್ ಹೋದೆ ಒಂದು ಮುಗಿಸ್ಕೊಂಬರ್ಲಕ್ಕೆ. ಕೇದಾರ್ನಾಥ್ ಲಡಾಖ್ ಹೋದ್ರೆ ಹಂಗೆ ಬರಲ್ಲ. ಮನೇಲಿ ಹೋಗಿರ್ತಾವ. ಮನೇಲಿ ಕೇದಾರ್ನಾಥ್ ಹೋಗಿರ್ತಾವ, ಬದ್ರಿನಾಥ್ ಹೋಗಿರ್ತಾವ, ಹರಿದ್ವಾರ್, ರಿಷಿಕೇಶ್ ಮುಗಿಸ್ಕೊಂಬರ್ಬೇಕಂದ್ರೆ ಎಲ್ಲ ಒಂದು ತಿಂಗಳು ಆಗ್ತವ. ನಾವೇನೋ ಬೈರೋಡೆ ಹೋಗ್ತೇವೆ, ಬೈರೋಡೆ ಬರ್ತಾವ. ಬಟ್ ಟ್ರೈನಿಗೆ ಹಾಕೋದು ಅಂತೆಲ್ಲ. ಟ್ರೈನ್ ಹಾಕಿದ್ ಒಂದ್ಸಲ, ಅದು ನೇಪಾಳ ಕೋಟಮಿಗೆ ಇಷ್ಟೇ ಹಾಕಿದ್ ಟ್ರೈನಿಗೆ. ಇಲ್ಲಿ ಡೆಲ್ಲಿ ಚೆನ್ನಾಗಿ ಡೆಲ್ಲಿ ತೊಗೊಂಡೋಗಿದ್ದು. ಹಿಂಗ ನೀವು ಟ್ರಾವೆಲ್ ಮಾಡ್ತಿರ್ತೀರಲ್ಲ, ಸೊ ಅವಾಗ ಸ್ವಲ್ಪ ಎಚ್ಚರಿಕೆಯಿಂದ ಡ್ರೈವ್ ಮಾಡ್ಬೇಕಾಗ್ತದ. ಇಲ್ಲ ನಿಮ್ಮ ಜೊತೆ ಬಂದವರು ಎಚ್ಚರಿಕೆಯಿಂದ ಇರ್ಬೇಕಾಗ್ತದ. ಸೊ ಯಾವ್ದಾರ ಇನ್ಸಿಡೆಂಟ್ ಅದಾವ್ರಿ ಹಿಂಗ? ಇನ್ಸಿಡೆಂಟ್ ಅಂದ್ರೆ ಆಕ್ಚುಲಿ ಬೈಕ್ ಮ್ಯಾಗ ಬರೋಗ್ಬೇಕಂದ್ರೆ ಭಾಳ ಜನ ಬರ್ಬೇಕಂತಿರ್ತಾರೆ. ಸೊ ಎಲ್ಲರಿಗೆ ರೈಡಿಂಗ್ ಗೇರ್ಸ್ ಎಲ್ಲರೂ ತೋತಾರ. ಬಟ್ ಅದು ಒಂದು ಸ್ವಲ್ಪ ನಡೆಸಂಥದ್ದು ಇದಿರ್ಬೇಕು. ಆಕ್ಚುಲಿ ಭಾಳ ಜನಕ್ಕೆ ಇಲ್ಲಿ ಬರ್ತೀನಿ ಅಂತಿರ್ತಾರ. ಸಣ್ಣ ಹುಡುಗರು ಇರ್ತಾರ, ಬರ್ತೀನಿ ಅಂತಾರ. ಆ ಥರ ಒಯ್ಯೋದು ತಪ್ಪದು ಆಕ್ಚುಲಿ. ಆದ್ರೆ ಯಾಕಂದ್ರೆ ಅವ್ರು ನಡ್ಸೋದಕ್ಕೆ, ನಾವು ಹೋಗೋದಕ್ಕೆ, ರೈಡಿಂಗ್ ನಾವು ಹೋಗ್ಬೇಕಂದ್ರೆ 200-300 ಕಿಲೋಮೀಟರ್ ಸ್ಟಾಪ್ ಮಾಡೋರಲ್ಲ ನಾವು. ಕೆಲವೊಬ್ರು ನಡ್ಸೋದಾಗಲ್ಲ, ಬರ್ತಿರ್ತಾರ. ಲಾಂಗ್ ಜರ್ನಿ ಇರ್ತದ, ನಾವು ರೀಚ್ ಆಗ್ಬೇಕು ಆ ಟೈಮಿಗೆ ಎತ್ತ ಇರ್ತದ. ಹಾಗೆ ಜಲ್ದಿ ಬರೋರು ಸಿಗೋ ಟೈಮ್ ಕಮ್ಮಿ ಸಿಕ್ಕಿರ್ತದ. ಸೊ ಇವ್ರು ಬಂದಾಗ ಇವ್ರು ಒಂದಿನ ಲೇಟ್ ಮಾಡ್ಕೊಂಡು ಕೂತರು ಮಾಡಿದ್ರು ಅಂದ್ರೆ ಲೇಟ್ ಆಗುತ್ತೆ. ಸೊ ಅದಕ್ಕಂತ ನಾ ಲೇಟ್ ಆದ್ರೂ ಪರವಾಗಿಲ್ಲ ಅಂತ ಅದ ಕರ್ಕೊಂಡು ಹೋಗ್ಬೇಕು. ಕರ್ಕೊಂಡು ಹೋಗೋದು ದೊಡ್ಡ ರಿಸ್ಕ್ ಇದೆ ಆಕ್ಚುಲಿ. ಒಂದು ಟೈಮ್ ನೇಪಾಳ ಆಕ್ಸಿಡೆಂಟ್ ಆಗಿತ್ತು ನಮ್ದು. ಬರ್ಬೇಕಾದ್ರೆ ಲಾರಿ ಹೊಡೆದ್ರು. ಇನ್ನ ಗುಣ ದೈದರಂತ ಜಾಕೆಟ್ಲಿಂತ ಹೆಲ್ಮೆಟ್ಲಿಂತ ಯಾರಿಗೇನು ಆಗಿಲ್ಲ. ಸೊ ಗಾಡಿ ಸ್ವಲ್ಪ ಸ್ಕ್ರಾಚ್ ಆಗಿತ್ತು. ಲಾರಿದ ವಹಿಸಿದ. ಸೊ ಮತ್ತೆ ಅಲ್ಲಿ ಎಲ್ಲ ಸೆಟ್ಲ್ಮೆಂಟ್ ಮಾಡ್ಕೊಂಡು ಮುಗಿಸ್ಕೊಂಡು ಆರಾಮಾಗಿ ಬಂದು ಸೇಫ್ಟಿ ಮತ್ತು ಉಡ್ತೇವೆ ಅವ್ರಿಗೆ. ಸೊ ಹಂಗಾಗೇನತ್ತ ಹೊರಗೆ ಹೋದಾಗ ಅವ್ರಿಗೆ ಹೆಚ್ಚಿಗೆ ಒಯ್ಯೋದು ತಪ್ಪು ಅನ್ನಿಸ್ತಾವೆ. ಯಾಕಂದ್ರೆ ಅವ್ರು ಮನ್ಯಾಗ ಹೇಳಿ ಬಂದಿರ್ತಾರ. ಸೊ ನಮ್ಮ ಮನ್ಯಾಗ ಗೊತ್ತಿರ್ತಾರ ನಾ ತಿರ್ಗಾಡ್ತಾನೆ. ಸೊ ಅವ್ರ ಮನ್ಯಾಗ ನಮ್ಮ ಸಲ ಬಂದಿರ್ತಾರ. ಸೊ ಅವ್ನಿಗೆ ಏನಾದ್ರು ಜವಾಬ್ದಾರಿ ನಾ ಅಲ್ಲ. ಈಗ ಅವ್ನ ಸಲ ನಾ ಏನಾದ್ರು ಕಾಯ್ಬೇಕು. ಸೊ ರೈಡಿಂಗ್ ಹೋಗ್ಬೇಕಾದ್ರೆ ಹೆಂಗಂದ್ರೆ ಫ್ರೀಯಾಗಿ ಹೋಗ್ಬೇಕು. ಫ್ರೀಯಾಗಿ ನಿಂತೀನಿ ಇಲ್ವಾ
ಸೊ ಅವನಿಗೂ ಅಷ್ಟು ನಾಲೆಜ್ ಇರಬೇಕು. ಸೊ ನಾ ಹಿಂಗೆ ಇಲ್ಲಿದ್ದೀನಿ, ನಾ ಕರ್ಕೊಂಡು ಹೋಗ್ಬೋದು, ಇಲ್ಲ ಸಣ್ಣ ಪುಟ್ಟ ಇದ್ರೆ ಕರ್ಕೊಂಡು ಹೋಗ್ಬೋದು. ದೊಡ್ಡ ಲಾಂಗ್ ರೈಡಿಗೆ ಕರ್ಕೊಂಡು ಹೋಗ್ಕೋಬಾರ್ದು. ಯಾಕಂದ್ರೆ ನಿಮಗೂ ಆಡ್ತ ಪೇಷನ್ಸ್ ಆಗಲ್ಲ ಅಲ್ಲಿ. ಸೊ ಅವ ಈಗ ನಡೆಸೋ ಸ್ಪೀಡಿಗೆ ನಾವು ಹೋಗೋ ಸ್ಪೀಡಿಗೆ ಭಾಳ ಫರಕ್ ಆಗ್ತಿರ್ತದೆ. ನಾವು ಕಂಟ್ರೋಲ್ ಮಾಡೋದು, ಅವ ಏನ್ ಮಾಡ್ತಾನ, ಇವನು ಸ್ಪೀಡ್ ಹೊಂಟಂದ್ರೆ ಅವನು ಸ್ಪೀಡ್ ಬರ್ಲಿಕ್ಕೆ ಬರ್ತಾನ. ಸೊ ನೀ ಕಂಟ್ರೋಲ್ ಆಗಲ್ಲ ಮುಂದೆ ಗಾಡಿ ಏನೇ ಅಲ್ಲಿ ಇದರ ಒಂದು ಆಕಳು ಬರ್ಲಿ ದನ ಬರ್ಲಿ. ಸೊ ಈ ತರ ಪ್ರಾಬ್ಲಮ್ ಭಾಳ ಆತಾವ. ಸೊ ಯಾರೇ ಫಸ್ಟ್ ಟೈಮ್ ಲಾಂಗ್ ಟ್ರಿಪ್ ಮಾಡಕತ್ತಿದ್ರಂದ್ರೆ ಸಜೆಸ್ಟ್ ಮಾಡಬಾರ್ದು. ಅಂದ್ರೆ ಫಸ್ಟಿಗೆ ಟ್ರೈ ಮಾಡ್ರಿ. ನಾ ಫಸ್ಟಿಗೆ ಒಮ್ಮೆ ಲಾಂಗ್ ಹೊಲಕ್ಕೆ ಹೋಗ್ಬಿಡ್ರಿ ಅಂತೀನಿ. ಫಸ್ಟಿಗೆ ಲಾಂಗ್ ರೈಡ್ ಮಾಡಕ್ ಹೋಗ್ಬಾರ್ದು. ಯಾಕಂದ್ರೆ ನಿಮ್ಗೆ ಅಲ್ಲಿ ಅಷ್ಟು ದಿನ ಇರೋದೇ ಆಗಲ್ಲ. ನೀವು ಒಂದು ಸಣ್ಣ ರೈಡ್ ಮಾಡೋರಿ, ನಿಮ್ಮದು ಖುನ ಆಗ್ತದ. ಸೊ ನಾ ಆರಾಮ್ ಹೋಗ್ಬೋದು, ಇಷ್ಟೆಲ್ಲ ಡಿಸಿನ್ ಆರಾಮ್ ಓಡಿಸ್ಬೋದು, ಈ ದಿನದಾಗ ಈ ದಿನಕ್ಕೆ ಹೋಗ್ಬೋದು. ಫಸ್ಟ್ ಅಂತ ಲೋಕಲ್ ರೈಡ್ ಮಾಡಿದಾಗ ಹೊರಗೆ ಹೋಗ್ಲಕ್ಕೆ ಅವಾಗ ಈಜಿ ಆಗ್ತದೆ ನಮಗೆ. ಸೊ ನಾವು ಫಸ್ಟಿಗೆ ಲಾಂಗ್ ಹೋದೇವು ಅಂದ್ರೆ ಮಂಚ ಹೈರಾಣ ಆಗ್ತದೆ. ಮಾಡ್ಬೋದು ಹಂಗಂತೆಲ್ಲ, ಬಟ್ ಕೆಲವರಿಗೆ ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಲೋಕಲ್ ರೈಡ್ ಮಾಡ್ಬೇಕು ಮೊದಲ. ಕರ್ನಾಟಕದಾಗ ಅಲ್ಲಿ ಒಂದು 500 ಕಿಲೋಮೀಟರ್ 600 ಕಿಲೋಮೀಟರ್ ಹಂಗೆ ಹೋದಾಗ ನಮಗೂ ಅನುಭವ ಆಗ್ತದೆ. ಸೊ ಈ ಥರ ಇರ್ತದೆ, ಇಲ್ಲಿ ಹಿಂಗೆ ಬರಬೇಕು, ಹಿಂಗೆ ಇರಬೇಕು, ಇಷ್ಟು ಕಂಟ್ರೋಲ್ ಆಗ್ಬೇಕು, ಈ ಘಾಟ್ ಹಿಂಗೆ ಇರ್ತದೆ ಎಲ್ಲ ತಿಳ್ಕೊಂಡು ಮುಂದೆ ನಾವು ಲಾಂಗ್ ಹೋದ್ರೆ ನಡೀತದೆ. ಯಾಕೆ ಅದರ್ ಸ್ಟೇಟ್ ಹೋಗೋದು ಬೇರೆ, ನಮ್ಮ ಸ್ಟೇಟ್ದಾಗ ಇದ್ರೆ ಬೇರೆ. ನಮ್ಮ ಸ್ಟೇಟ್ದಾಗ ಮನೆ ಬಂದು ನೋಡ್ತೇವೆ ನಾವು, ಅದರ್ ಸ್ಟೇಟ್ದಾಗ ಅಲ್ಲಿ ಇರ್ತವೆ ಏನಾಗಿರ್ತವೆ ಅನ್ನೋದು ಗೊತ್ತಿಲ್ಲ. ಸೊ ಈ ಥರ ಭಾಳ ಆಗ್ಯಾವ ನಮ್ಮ ಘಟನೆಗಳು. ಸೊ ಲಾರಿದವ್ರು ಕುಡಿದು ಓಡಾಡ್ತಿರ್ತಾರೆ ನೈಟ್ ಅವ್ರು ಲಾರಿದವರು, ಅವರಿಗೆ ಲಾರಿದವ್ರು ಆಜು ಬಾಜುನು ಹೊಲಕ್ಕೆ ಹೋಗ್ಬಾರ್ದು. ಹೋಗ್ಲಿದ್ರೆ ನಾವು ದೂರ ಹೋಗ್ಬೇಕು, ಇಲ್ಲ ಹಿಂದೆ ಉಳಿಬೇಕು ಪೂರ. ಲಾರಿ ಸನಿ ಹೊಲಕ್ಕೆ ಹೋಗ್ಬೋದು. ಯಾಕೆ ಎಲ್ಲರೂ ಕುಡ್ದು ಅನಿಸ್ತಂತಾರಲ್ಲ, ಕೆಲವರು ಕುಡಿರ್ತಾರ. ಯಾಕಂದ್ರೆ ಲಾರಿದವ್ರು ಕೆಲವರು ಕುಡಿದ್ರೆ ಗಾಡಿ ಅನಿಸ್ತದ, ಕೆಲವರು ಓವರ್ ಕುಡಿತಾರ. ಸೊ ಆ ಓವರ್ ಕುಡ್ದಾಗ ಪ್ರಾಬ್ಲಮ್ ಬರ್ತದೆ. ಹಂಗಾಗಿ ಸ್ವಲ್ಪ ನಾವು ನಮ್ಮ ಸೇಫ್ಟಿ ಟೂನ್ ನಡೆಸ್ಬೇಕು ಗಾಡಿನ ಅಷ್ಟೇ. ಅದಕ್ಕೊಂದು 2 ಲೈಟ್ ಹಾಕಿ ಎಕ್ಸ್ಟ್ರಾ ಜಂಪ್ ಕಾಣೋದು, ಸ್ವಲ್ಪ ನಿದ್ದೆ ಬರ್ತಿರ್ತಾರ ರಾತ್ರಿ, ನಿದ್ದೆ ಬಂದ ಸೈಡಿ ಹಾಕೊಂಡ್ಬಿಡ್ಬೇಕು. ಎಲ್ಲಿ ಪೆಟ್ರೋಲ್ ಬಂಕ್ ಕಾಣುತ್ತೆ ಅಲ್ಲಿ ಮಕ್ಕೊಂಡ್ಬಿಡ್ಬೇಕು. ಅಷ್ಟು ಮಾಡ್ಬೇಕು ಕೆಲಸ ಮೊದಲು. ನೀವು ಯಾವುದೇ ಚಟ ಇಲ್ಲ ನಮಗೆ. ಅದು ಹೆಂಗ್ ಕಂಟ್ರೋಲ್ ಮಾಡ್ತೀರ ನಿದ್ದೆ? ಬೇರೆದವ್ರಾದ್ರೆ ಅಡ್ಕಿ ಚೀಟ ಇಂಥ ಏನ್ರಿ ಇಲ್ಲ. ನಮ್ಗೆ ಒಂದು ರೂಟೀನ್ ಬಿದ್ಬಿಟ್ಟು ರಾತ್ರಿ 1-2 ತನ ನಡೆಸೋದು. ಒಂದೊಂದು ಟೈಮ್ ರಾತ್ರಿ ಭಾಗ ನಡೆಸಿದ್ವಿ ನಾವು. ಲಾಂಗೆಸ್ಟ್ ರೈಡ್ ನಿಮ್ದು ಯಾವ್ದಾಗಿತ್ತು? ಲಾಂಗೆಸ್ಟ್ 1 ಡೇದ ರೈಡ್ ಅಂದ್ರೆ ಇಲ್ಲಿಂದ ನಾವು ಮಧುರೆ ಹೋಗಿದ್ದು. ಕಲಬುರಗಿ ಬಿಟ್ರೆ ಮಧುರೆ 850 ಕಿಲೋಮೀಟರ್ ಹೋಗಿದ್ದು ಒಂದ್ ದಿನಕ್ಕೆ. 850 ಕಿಲೋಮೀಟರ್. ಎಷ್ಟು ತಾಸು ಆಗಿತ್ರಿ ಅವಾಗ? ಅದು ಬೆಳಿಗ್ಗೆ 5-6 ಗಂಟೆ ಬಿಟ್ಟಿದ್ದು. ಸೊ ಸಾಯಂಕಾಲ 11 ಗಂಟೆ, ರಾತ್ರಿ 11 ಗಂಟೆ ತನಕ ಹೋಗಿದ್ದು. ಎಲ್ಲಿ ಸ್ವಲ್ಪ ನಿಂಚಿದ ಊಟಕ್ಕೆ ನಿಂಚಿದ, ನಾಷ್ಟ ಊಟ ಎಲ್ಲ ಮಾಡ್ಕೊತ ಹೋಗಿದ್ದು. ಹಂಗೇನಿಲ್ಲ, ನಾನ್ ಸ್ಟಾಪ್ ಅಂದ್ರೆ ಊಟ ಚಾ ನಾಷ್ಟ ಎಲ್ಲ ಮಾಡ್ಕೊತ ಹೋಗಿದ್ದು. 850 ಕಿಲೋಮೀಟರ್ ಹೋಗಿ ಒಂದ್ ದಿನಕ್ಕೆ. ಈಗ ಲದಾಖ್ ಆದ್ರೂ ಕೇದಾರ್ನಾಥ್ ಬಿಟ್ಟಿದ್ದೆ ನಾವು. ಇಲ್ಲಿ ಕೇದಾರ್ನಾಥ್ ಒಂದು ರಾತ್ರಿ 8 ಗಂಟೆ ಬಿಟ್ಟಿದ್ದು. ಮರ್ದಿನ ರಾತ್ರಿ ಕಲಬುರಗಿ ಬಂದಂಗೆ ಬಂದಿದ್ದೆ ನಾವು. 24 hours ಬಂದಿದ್ದೆ ನಾವು ಸೋನ್ಪ್ರಯಾಗ್ಲಿಂದ. ಬಿಡ್ಲಾರೆ ಬಿಡ್ಲಾ ಸೋನ್ಪ್ರಯಾಗ್ಲಿಂದ. ಹೈರಾಣಕ್ಕ ಮೈಗೆ ಭಾಳ ಹೈರಾಣ ಮಾಡ್ಕೋತೀರಿ ನಾವು. ಅದ್ರ ದೊಡ್ಡ ಬಿದ್ದ ನಮಗೆ ಸ್ವಲ್ಪ ದೊಡ್ಡ ಬಿದ್ದ. ಹೊಸಬ್ರಿಗೆ ಭಾಳ ಕಷ್ಟ ಆಗ್ತದೆ. ಮರದಿವ್ಸ ಬಿದ್ದೇ ಬಿಡ್ತಾರಲ್ವ. ದೇಶ ಎಲ್ಲ ಸುತ್ತೀರಿ, ನಿಮ್ಮ ನೋಡಿ ಭಾಳ ಮಂದಿ ಇನ್ಫ್ಲೂಯೆನ್ಸ್ ಆಗಿ ನಾನು ರೈಡ್ ಮಾಡ್ತೀನಿ ಅಂತಾರೆ. ಅವ್ರಿಗೆ ಲಾಸ್ಟಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಸೊ ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ನಾವು ದುಡಿಬೇಕು ಮೊದಲ. ಮನೆಯವ್ರಿಗೆ ಅಜ್ಜಿಯಾಗಿ ರೈಡ್ ಮಾಡೋದು ಬೇಡ. ಫಸ್ಟ್ ನಾವು ದುಡಿದು ನಮ್ದು ಎಷ್ಟು ರೊಕ್ಕ ಸೇವಿಂಗ್ ಆಗ್ತಾವ ಮಾಡ್ಕೊಂಡು ರೈಡ್ ಮಾಡ್ರಿ. ಸೊ ಯಾರೋ ನಮ್ಮಲ್ಲಿ ಈಗ ನಮ್ಮ ಸಂಗಡ ಇದ್ದವ್ರು ಒಂದಿಷ್ಟು ಮಂದಿ ನಮ್ಮ ಫ್ರೆಂಡ್ ಬೆಂಗ್ಳೂರಾಗಾರ. ಸೊ ಒಬ್ಬರೆಲ್ಲ 20 ಲಕ್ಷ 30 ಲಕ್ಷ ಬೈಕ್ ಅವ. ಸೊ ನಾನು ತೊಗೋತೀನಿ ಅಂದ್ರೆ ಆಗಲ್ಲ. ಸೊ ನಂದು ಎಷ್ಟು ಕೆಪಾಸಿಟಿ ನನಗೆ ಕೊಂಡಿರ್ತದೆ. ಸೊ ಅಷ್ಟ್ರದಾಗೆ ಮಾಡ್ಬೇಕು ನಾವು. ಸೊ ಏನೇ ಮಾಡ್ರಿ ನಿಮಗೆ ಎಷ್ಟು ಹೋಗ್ತದ ಅಷ್ಟರದೇ ಮಾಡ್ಬೇಕು. ಸುಮ್ಮನೆ ಈಗ ಹಿಮಾಲಯ ತೊಗೊಂಡು ಈಗ ಹಿಮಾಲಯ ನಾನು ಹಿಮಾಲಯ ತೊಗೊಂಡು ನಡೀತಾ ಇಲ್ಲ. ಸೊ ನಿಮ್ಗೆ ಯಾವ ಬೈಕ್ ಇರುತ್ತೆ ಅದರ ಬೈಕ್ದಾಗೆ ಅಡ್ಜಸ್ಟ್ ಮಾಡ್ಕೋಬೇಕು. ನನ್ನ ಬಲ್ಲಿ ಮೊದಲು ಸ್ಪ್ಲೆಂಡರ್ ಇತ್ತು ಎಲ್ಲ ಅದ್ರ ಮೇಲೆ ಮಾಡಿದ್ದೆ ನಾವು. ಅಡ್ಜಸ್ಟ್ ಮಾಡ್ಕೊಂಡು ಆಮೇಲೆ ಹಿಮಾಲಯ ತೊಗೊಂಡು. ಈಗಾದ್ರೂ ನಮ್ಗೆ ಹೆಚ್ಚಿಗೆ ಹೈ ಕಾಸ್ಟ್ ಅಂದ್ರೆ ಇಲ್ಲ, 3-4 ಲಕ್ಷ ರೂಪಾಯಿ ನಡೀತದೆ ಬೈಕ್ ಆದ್ರೆ. ಈಗಾದ್ರೂ ದೊಡ್ಡ ಕಾಸ್ಟ್ 20 ಲಕ್ಷ 30 ಲಕ್ಷ ತೊಗೊಂಡು ಕ್ಯಾಪಿಟಿ ಹಾಲ್ ನಾವು ಅದು ಮಾಡಕ್ ನೋಡ್ಬೇಡ್ರಿ. ಮತ್ತೊಬ್ರು ನೋಡಿ ಮಾಡೋದಕ್ಕಿಂತ ನನಗೇನು ಅನ್ನಿಸ್ತು ಅದು ಮಾಡ್ಬೇಕು. ಅದು ಅಷ್ಟೇ ನಾ ಹೇಳೋದಲ್ಲರಿಗೆ. ಥ್ಯಾಂಕ್ಸ್ ರೀ ಅಣ್ಣ. ಥ್ಯಾಂಕ್ ಯು. ವಿಡಿಯೋ ಪಾಡ್ಕಾಸ್ಟ್ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೀಗೆ ಚಲೋ ಕಂಟೆಂಟ್ ಕ್ರಿಯೇಟರ್ಸ್ನ ಸ್ಪೆಷಲಿ ಇನ್ಫ್ಲೂಯೆನ್ಸರ್ಗಳನ್ನ ತೊಗೊಂಬರ್ತೇವೆ ಈ ಕನ್ನಡ ಆ್ಯಸ್ ಅ ಹೆಡ್ ಮಾಸ್ಟರ್ ಆಗಿ. ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.